ಸರಳವಾದಂಥ ವಾಕ್ಯ, ಗೊತ್ತಿರುವಂಥ ವಾಕ್ಯ. ಆದರೆ ಇಲ್ಲಿ ನಾವು ಅನೇಕ ಸರಿ ನಿರ್ಲಕ್ಷ್ಯ ಮಾಡುವವರಾಗಿದ್ದೇವೆ. ಇಲ್ಲಿ ಮನಸ್ಸಿನಲ್ಲಿ ತಿಳ್ಕೊಳ್ಳುವುದು ಬೇರೆ, ಕ್ರಿಯೆ ರೂಪದಲ್ಲಿ ಅದನ್ನು ಜೀವನ ಶೈಲಿಯಾಗಿ ನಾವು ಪಾಲಿಸುವುದು ವ್ಯತ್ಯಾಸ ಇದೆ ಪ್ರಿಯರೇ. ಉದಾಹರಣೆಗಾಗಿ ನಾವು ಅದಕ್ಕೆ ಹುಷಾರಾಗಿರಬೇಕು. ದೇವರ ಮಕ್ಕಳಾಗಿ ನಾವು ಭಾಳ ಸಂದೇಶಗಳನ್ನು ಕೇಳ್ತೇವೆ, ಮೆಸೇಜ್ಗಳನ್ನು ಕೇಳ್ತೇವೆ. ಬರೀ ಮೆಸೇಜ್ಗಳು ಕೇಳಿ ನಾವು ಸಂತೋಷ ಪಡಬಾರ್ದು. ನಮ್ಮ ಜೀವಿತನ ನಾವು ಹೆಂಗೆ ತೂಕ ಹಾಕಬೇಕಂತಂದರೆ, ನಾನು ಎಷ್ಟು ಕೇಳಿನಿ ಅಥವಾ ನನಗೆಷ್ಟು ಗೊತ್ತಿದೆ, ಅದರಲ್ಲಿ ನಾನು ಎಷ್ಟು ಪಾಲಿಸ್ತಾ ಇದ್ದೇನೆ, ರೈಟ್? ಅದು ನಮಗೆ ನಿಜವಾದ ತೂಕ, ರೈಟ್? ನೀನು ಕಾಲೇಜ್ಗೆ ಹೋಗಿದ್ಯಾ, ನೀನು ಶಾಲೆಗೆ ಹೋಗಿದ್ಯಾ, ನೀನು ಟ್ಯೂಷನ್ಗೆ ಹೋಗಿದ್ಯಾ, ಎಷ್ಟು ಫೀಸ್ ಕಟ್ಟಿದ್ಯಾ, ಅದೆಲ್ಲ ಇಂಪಾರ್ಟೆಂಟ್. ಪರೀಕ್ಷೆ ಬರೆದ ಮೇಲೆ ಎಷ್ಟು ಮಾರ್ಕ್ ಬಂತು. ನೀನು ಸ್ಕೂಲ್ಗೆ ಹೋಗ್ಯಾ? ಹೋಗಿನಿ. ಕಾಲೇಜ್ಗೆ ಹೋಗ್ಯಾ? ಹೋಗಿನಿ. ಫೀಸ್ ಕಟ್ಟಿಯಾ? ಫೀಸ್ ಕಟ್ಟೀನಿ. ಅಟೆಂಡೆನ್ಸ್ನಾಗೆ ನಿನ್ನ ಹೆಸರು ಐತಾ? ಎಲ್ಲ ಎಸ್. ಏನು ಪ್ರಯೋಜನ? ಕೊನೆಯದಾಗಿ ಏನಾಗಬೇಕು? ಬರೀ ಪಾಸ್ ಆಗಬಾರ್ದು. ಬರೀ ಪಾಸ್ ಆದರೆ ಈಗಿನ ಕಾಲದಾಗ ಪ್ರಯೋಜನ ಇಲ್ಲ, ಹೌದಲ್ಲ? ಎಷ್ಟು ನಾನು ಕಲ್ತೀನಿ, ಎಷ್ಟು ಕಲ್ತಿದ್ದನ್ನು ನಾನು ಹಂಗೆ ನಮ್ಮ ಜೀವಿತದಲ್ಲಿ ನಾವೇ ಮಾರ್ಕ್ ಹಾಕೋಬೇಕು. ಯಾಕಂದ್ರೆ ನಮ್ಮ ಜೀವಿತ ಬಗ್ಗೆ ನಮಗೆ ಗೊತ್ತು. ಸಭೆಯಲ್ಲಿ ಒಂದೊಂದು ಸರಿ ಯಾರೋ ಹೇಳಿದರು, ಸಭೆಯಲ್ಲಿ ಚೆನ್ನಾಗಿ ನಾಟಕ ಮಾಡ್ತೀವಂತ ನಾವು. ಇಲ್ಲಿ ನಾಟಕ ಮಾಡಬೇಕಾಗ್ತದೆ ಕೆಲವ್ರಿಗೆ, ಹೌದಲ್ಲ? ಗಂಡ ಹೆಂಡತಿ ಬರೋವಾಗ ಜಗಳ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಂದು ಯಾರಿಗನ್ನ ಹೇಳ್ತಾರ ಜಗಳ ಆಡಿವಂತ? ಹೇಳೋದಿಲ್ಲ. ಸರ್ವಶಕ್ತನೇ ಅವ್ರ ಇಲ್ಲಿಂದ ಹಾಡು ನಡೆಸ್ತಿರ್ತಾರೆ, ಹಾಡು ಆಡ್ತಾ ಇರ್ತಾರೆ, ರೈಟ್? ಒಂದು ಝೂ ಅಲ್ಲಿ ಒಂದು ಸಿಂಹ ಇತ್ತಂತೆ. ಅದು ಭಾಳ ಫೇಮಸ್ ಅಂತೆ ಆ ಝೂನಲ್ಲಿ. ಎಲ್ಲರೂ ಆ ಝೂಗೆ ಆ ಸಿಂಹ ನೋಡಲಿಕ್ಕೆ ಬರ್ತಾ ಇದ್ರಂತೆ. ಮೇನ್ ಅಟ್ರಾಕ್ಷನು ಆ ಝೂನಲ್ಲಿ ಯಾವುದು? ಆ ಸಿಂಹ ಅಂತ. ಒಂದಿನ ಏನಾಗ್ಬಿಡೋದು, ಆ ಸಿಂಹ ಸತ್ತೋಗ್ಬಿಡ್ತು. ಸಿಂಹ ಏನಾಯಿತು? ಸತ್ತೋಗ್ಬಿಡ್ತು. ಇವಾಗ ಅವರೆಲ್ಲ ಝೂನವರೆಲ್ಲ ಅಂದರೆ, ಅರೆ ಈ ಸಿಂಹದಿಂದಲೇ ನಮಗೆ ಎಷ್ಟು ಜನ ಬರ್ತಿದ್ರು, ಇವಾಗ ಸಿಂಹ ಸತ್ತೋಗ್ಬಿಟ್ಟೈತೆ, ಏನು ಮಾಡೋದು ಅಂತ ಅವರು ಇದು ಮಾಡಿದ್ರಂತೆ. ಅದಕ್ಕೆ ಹಂಗೆ ಇದು ಮಾಡಿದಾಗ ಒಂದು ಪ್ಲ್ಯಾನ್ ಮಾಡಿದ್ರಂತವ್ರು. ಆಯಿತು, ಒಬ್ಬನಿಗೆ ಸಿಂಹದ ವೇಷ ಹಾಕ್ಬಿಡೋಣ, ಅವನ್ನ ಸಿಂಹ ಥರ ನಾವು ನಿಂದಿರಿಸ್ಬಿಡೋಣ ಅಂತೇಳಿ ಆ ಕೇಜ್ನಾಗೆ ಆ ಮನುಷ್ಯನ ಸಿಂಹ ರೂಪ ಹಾಕಿ ವೇಷ ಹಾಕಿ ಅಲ್ಲಿ ಇಟ್ಬಿಡ್ರಂತೆ. ಅವ್ನು ಫುಲ್ ಶಬ್ದ ಮಾಡಿದ ಗೊರ್ರ ಅಂತ. ಯಾರಿಗೆ ಗೊತ್ತಾಗಿಲ್ಲ ಅಂತ ನೋಡಿದ್ರೆ ನಿಜ ಸಿಂಹ ಥರ ಅಂದ್ಕೊಂಡೇನು. ಪಕ್ಕದಾಗೆ ಇನ್ನೊಂದು ಕೇಜ್ ಇತ್ತಂತೆ. ಆ ಕೇಜ್ನಾಗೆ ಯಾರಿದ್ರಂತೆ? ಕೋತಿ. ಆ ಕೇಜ್ನಲ್ಲಿ ಯಾರು? ಮಂಗ್ಯ, ಕೋತಿ, ರೈಟ್? ಚಿಂಪಾಂಜಿ ಇತ್ತಂತೆ. ಸೊ ಅಲ್ಲಿ ಹುಡುಗರು ಯಾರೋ ಒಂದ್ಸರಿ ಶಾಲೆ ಹುಡುಗರು ಅವರೆಲ್ಲ ಕರ್ಕೊಂಬಂದಿದ್ರಂತೆ. ಟೀಚರ್ಗಳೆಲ್ಲ ಝೂಗೆ ಹೋಗೋಣ ಬನ್ನಿರಿ ಅಂತೇಳಿ ಕರ್ಕೊಂಬಂದಿದ್ರಂತೆ. ಕರ್ಕೊಂಬಂದ್ರೆ ಕೆಲವರು ಸಿಂಹನ ನೋಡ್ತಿದ್ರಂತೆ, ಕೆಲವರು ಕೋತಿನ ನೋಡ್ತಾ ಇದ್ರಂತೆ. ಆ ಕೋತಿ ಇನ್ನು ಮಕ್ಕಳು ಬಂದಾರಲ್ಲ, ಸೊ ಅವ್ರಿಗೆ ಹೇಳಿದ್ರಂತೆ ಸ್ವಲ್ಪ ಅವ್ರಿಗೆಲ್ಲ ಇಂಟ್ರೆಸ್ಟಿಂಗಾಗಿ ಮಾಡಿ ಅಂದರೆ ಆ ಕೋತಿ ಕೂಡ ನಿಜವಾದ ಕೋತಿ ಅಲ್ಲ ಅಂತೆ. ಆ ಕೋತಿ ಯಾವುದು? ಅದು ಕೂಡ ರೂಪನೇ ಎಲ್ಲ ಹಾಕ್ಕೊಂಡು ಇವನ ಕೋತಿ ಅಂದರೆ ಏನು ಮಾಡಬೇಕು? ಕೋತಿ ಚೇಷ್ಟೆ ಮಾಡಬೇಕು. ಕರೆಕ್ಟ್ ಅಲ್ಲ? ಕೋತಿ ಏನು ಮಾಡ್ತದೆ? ಕೋತಿ ಚೇಷ್ಟೆ ಮಾಡ್ತದೆ. ಅದಕ್ಕೆ ಅವನು ಹಿಡ್ಕೊಂಡಂತೆ ಈ ಕೇಜ್ನಾಗ ಇಲ್ಲಿಂದ ಅಂತ ಹಿಂಗೋದ್ನಂತೆ. ಮತ್ತು ಮಕ್ಕಳೆಲ್ಲ ನೋಡಿ ಅಂತ ಚಪ್ಪಾಳೆ ಹೊಡಿತಾರೆ. ಮತ್ತು ಇಲ್ಲಿಂದ ಬರ್ರಂತ ಹಿಂಗೆ ಉಲ್ಟಾ ಪಲ್ಟಿ ಹೊಡಿತಾನಂತೆ, ಹಿಂಗೆ ಮಾಡ್ತಾನಂತೆ. ಮಕ್ಕಳೆಲ್ಲ ಖುಷಿ ಆಗ್ತಾ ಇದ್ದತ್ತೆ. ಆ ಜೋಶ್ನಾಗೆ ಅವ್ರು ಹಂಗೆ ಚಪ್ಪಾಳೆ ಹೊಡೆದು ಮಕ್ಕಳು ಸಂತೋಷ ಆಗಿಬಿಟ್ರೆ, ಈ ಕಡೆ ಬಗ್ಲಿಗೆ ಸಿಂಹ ಇತ್ತಂತೆ, ಗೊರ್ರ ಅಂತ ಇತ್ತಂತೆ. ಆ ಜೋಶ್ನಲ್ಲಿ ಅವ್ನು ಇಲ್ಲಿಂದ ಅಲ್ಲಿಂದ ಇಲ್ಲಿ ಹೋಗಿ ಜೋಶ್ನಾಗ ಫುಲ್ ಮೇಲೆ ಹೋಗ್ಬಿಟ್ನಂತೆ. ಹೋಗಿ ಏನಾದ್ನಂತೆ? ಹೋಗಿ ಪಕ್ಕದ ಕೇಜ್ನಾಗ ಬಿದ್ದುಬಿಟ್ನಂತ. ಎಲ್ಲಿ ಬಿದ್ದವನು? ಪಕ್ಕದ ಕೇಜ್ನಾಗ ಬಿದ್ದುಬಿಟ್ನಂತೆ. ಪಕ್ಕದ ಕೇಜಲ್ಲಿ ಬಿಟ್ಟರೆ ಏನಾಯ್ತು ಆ ಕೇಜ್ನಾಗೆ? ಸಿಂಹ ಗೊರ್ರ ಅಂತಂತೆ. ಅವನು ಲೊಬ್ಬ ಹೊಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದಂತೆ. ಅಲ್ಲೇ ನಾನೇನೋ ಇಲ್ಲಿ ನಾಟಕ ಮಾಡಕ್ಕೆ ಬಂದರೆ ಹೋಗಿ ಸಿಂಹದಿದ್ರಾಗ ಬಿಟ್ಟಿನಿ, ಯಬೋ ಹೊಡ್ಕೊಂತಾರಂತೆ. ಆ ಸಿಂಹ ಹತ್ರ ಬಂದು, ಸುಮ್ಮನೆ ಇರು, ನಾನು ಕೂಡ ನಿಂತಾರನೇ ಅಂದಂತೆ. ಎಲ್ಲರಿಗೂ ಗೊತ್ತಾಗ, ನಿನ್ನ ಉದ್ಯೋಗ ಆಗ್ತೈತೆ, ನನ್ನ ಉದ್ಯೋಗ ಕೂಡ ಹೋಗ್ತದೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅನ್ನಂತ. ಹಂಗೆ ಕೆಲವೊಂದು ಸರಿ ನಾವು ಅಂಥ ಕೋತಿಗಳಲ್ಲ, ಕೋತಿ ಚೇಷ್ಟೆ ಮಾಡೋದು ಬೇಡ, ರೈಟ್? ದೇವರ ಮುಂದೆ ನಾವು ಯಥಾರ್ಥರಾಗಿ ಇರೋಣ. ಓಕೆ? ಅನೇಕ ಸರಿ ಏನಾಗ್ಬಿಡ್ತದೆ, ಆ ಥರ
ಇರುವವರಾಗಿದ್ದೇವೆ. ಆದರೆ ದೇವರು ನಮ್ಮ ಹೃದಯವನ್ನು ನೋಡುವಾತನಾಗಿ, ನಮ್ಮ ಜೀವಿತ ಆತನು ಬಲ್ಲವನಾಗಿದ್ದಾನೆ. ನಾವು ಮನುಷ್ಯರಿಗೆ ಮೋಸ ಮಾಡಬಹುದು, ಆದರೆ ನಾವು ದೇವರಿಗೆ ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಆಮೆನ್. ಓಕೆ, ಸೊ ಅನೇಕ ಕೆಲವು ವಿಷಯಗಳು ನಮಗೆ ಗೊತ್ತಿರ್ತದೆ, ಆದರೆ ನಮ್ಮ ಜೀವಿತದಲ್ಲಿ ಪಾಲಿಸುವಂಥದ್ದು ಬಹಳ ಪ್ರಾಮುಖ್ಯ. ರೈಟ್. ಇವತ್ತೊಂದು ಸಂಗತಿ ನಾನು ಹಂಚ್ಲಿಕ್ಕೆ ಇಷ್ಟಪಡ್ತೇನೆ. ಭಾಳ ವಾಕ್ಯ ಇದಾವೆ, ಆದರೆ ಎಲ್ಲ ವಾಕ್ಯಗಳನ್ನು ನಾವು ಓದೋದಿಲ್ಲ. ಈಗ ತಾನೇ ನಾವು ರೊಟ್ಟಿ ದ್ರಾಕ್ಷಾರಸವನ್ನು ಅಲ್ಲಿ ನಾವು ಪಾಲ್ಗೊಂಡ್ವಿ, ಹೌದಾ ಇಲ್ಲ? ಅದೇನು ತೋರಿಸ್ತದೆ ನಮಗೆ? ಯೇಸು ಸ್ವಾಮಿ ಪರಲೋಕದಿಂದ ನಮಗೋಸ್ಕರ ಬಂದು ತನ್ನ ದೇಹವನ್ನು ನಮಗಾಗಿ ಜಜ್ಜಿದನು ಅಲ್ವಾ? ಅದೇ ರೊಟ್ಟಿ ಸೂಚಿಸ್ತದೆ. ರೈಟ್. ಆ ದ್ರಾಕ್ಷಾರಸ ಏನು ಸೂಚಿಸ್ತದೆ? ಯೇಸು ಸ್ವಾಮಿಯ ರಕ್ತವನ್ನದು ಸೂಚಿಸುವಂತಾಗಿದೆ. ಆ ರಕ್ತವನ್ನು ಸುರಿಸಿ ಆತನು ನಮ್ಮ ಪಾಪಗಳನ್ನು ತೊಳೆದು, ರೈಟ್. ಇವಾಗ ಯೇಸು ಸ್ವಾಮಿ ಮರಣ ಪುನರುತ್ಥಾನದ ಮುಖಾಂತರ ಏನನ್ನು ಮಾಡಿದ? ಯೇಸು ಸ್ವಾಮಿ ಏನು ಮಾಡ್ದಂದ್ರೆ, ಪಾಪಿಗಳಾಗಿ ದೇವರಿಂದ ದೂರ ಹೋದ ನಮ್ಮೆಲ್ಲರನ್ನು ಆತನ ಬಳಿಗೆ ಬರಲಿಕ್ಕೆ ಮಾರ್ಗವನ್ನು ಉಂಟು ಮಾಡಿದ್ದಾನೆ. ಇವಾಗ ಏನು ಮಾಡ್ಬೋದು? ದೂರ ಹೋದ ಜನರೆಲ್ಲರೂ ದೇವರ ಸಮೀಪಕ್ಕೆ ಬರಬಹುದು. ಹೆಂಗೆ ಬರಬಹುದು? ಒಂದು ಮಾರ್ಗ ಉಂಟಾಗಿದೆ. ಆ ಮಾರ್ಗ ಯಾರು? ಯೇಸು ಸ್ವಾಮಿ. ಆತನ ಹೇಳ್ದ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ರೈಟ್. ಆದ್ರೆ ಮಾರ್ಗ ಉಂಟಾಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ರಕ್ಷಣೆ ಹೊಂದುತ್ತಾರ? ಇಲ್ಲ. ಏನ್ ಮಾಡ್ಬೇಕು? ಅವರು ನಂಬಬೇಕು, ಆ ಮಾರ್ಗವನ್ನು ಆಯ್ಕೆ ಮಾಡಬೇಕು ಅಲ್ವಾ? ಯೇಸು ಸ್ವಾಮಿನ ಆರಿಸ್ಕೊಳ್ಬೇಕು, ನಂಬಬೇಕು. ಹೌದಪ್ಪ ಯೇಸುವೆ, ನೀನು ನನಗಾಗಿ ಸತ್ತಿದ್ದಿ, ಉಣಲ್ಪಟ್ಟಿದ್ದಿ, ರಕ್ತ ಸುರಿಸಿದ್ದಿ. ಅವ್ರು ಯಾವಾಗ ನಂಬ್ತಾರೋ ಅವರು ದೇವರ ರಾಜ್ಯದಲ್ಲಿ ಅಥವಾ ದೇವರ ಕುಟುಂಬದಲ್ಲಿ ಅವರು ಪಾಲುಗಾರರಾಗುತ್ತಾರೆ. ಆಮೆನ್. ಎಲ್ಲರೂ ನಾನು ಹಿಂದೆ ಹೇಳ್ರಿ, ನನ್ನ ಸಂಗಡ ಹೇಳ್ರಿ, ಯಾರ್ಯಾರು ಆತನನ್ನು ನಂಬಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಏನಾಗುವ ಅಧಿಕಾರ ಕೊಟ್ಟನು? ದೇವರ ಮಕ್ಕಳು. ಎಷ್ಟು ಜನ ಇಲ್ಲಿ ಯೇಸು ಸ್ವಾಮಿಯನ್ನು ನಂಬಿದ್ದೀರಿ? ಧೈರ್ಯವಾಗಿ ಕೈ ಎತ್ತಿ ತೋರಿಸ್ರಿ, ಒಂದ್ಸರಿ ಹಲ್ಲೆಲೂಯಾ ಹೇಳ್ರಿ. ರೈಟ್. ನೀವು ನಂಬಿರೋ ಕಾರಣದಿಂದ ನಿಮಗೆ ದೇವರು ಏನು ಕೊಟ್ಟಿದ್ದಾನೆ? ಆತನ ಮಕ್ಕಳಾಗುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ರೈಟ್. ನಾವು ದೇವರ ಮಕ್ಕಳೇ. ಆದರೆ ಇವಾಗ ನಮ್ಮ ಸಂಬಂಧ ಏನು? ದೇವರು ನಮ್ಮ ತಂದೆ, ನಾವೇನಾಗಿದ್ದೇವೆ ಆತನ ಮಕ್ಕಳು. ಇದು ಏನು? ನಮ್ಮ ಸಂಬಂಧ. ಈ ಸಂಬಂಧ ಇನ್ನು ಚೇಂಜ್ ಆಗೋದಿಲ್ಲ. ರೈಟ್. ನಾನು ಒಂದ್ಸರಿ ನನ್ನ ತಂದೆಗೆ ಹುಟ್ಟಿನ ಅನ್ಕೊಳ್ರಿ, ರೈಟ್, ಅಥವಾ ನೀವು ಅಥವಾ ನನ್ನ ಮಗ ನನಗೆ ಹುಟ್ಟಿದ, ಇದು ಇನ್ನು ಲೈಫ್ ಲಾಂಗ್ ಸಂಬಂಧ ಇದು ಅಲ್ಲ. ಅಪ್ಲಿಕೇಶನಲ್ಲಿ ನಾವು ಏನು ಬರಿತೇವೆ? ನಮ್ಮ ಹೆಸರು. ನೆಕ್ಸ್ಟ್ ಏನಂತ ಬರೀತಾರೆ? ನಿಮ್ಮ ತಂದೆಯ ಹೆಸರು. ಆ ಸಂಬಂಧ ಮಾತ್ರ ಅದನ್ನು ಮುರಿಯೋದಿಲ್ಲ. ಆದರೆ ಸಂಬಂಧ ಬೇರೆ, ಸಹವಾಸ ಬೇರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕ್ರೈಸ್ತವರು. ಸಂಬಂಧ ಬೇರೆ, ಸಹವಾಸ ಬೇರೆ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಸಂಬಂಧ ಬೇರೆ, ಸಹವಾಸ ಬೇರೆ. ಏನು ವ್ಯತ್ಯಾಸ? ಸಂಬಂಧ ಸಹವಾಸಕ್ಕೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಆಲೋಚನೆ ಮಾಡ್ರಿ. ಸಂಬಂಧಕ್ಕೂ ಸಹವಾಸಕ್ಕೂ ಏನು ವ್ಯತ್ಯಾಸ? ಇವಾಗ ಉದಾಹರಣೆಗಾಗಿ ನನ್ನ ಮಗಗೆ ನನಗೆ ಏನು ಸಂಬಂಧ? ತಂದೆ ಮಗನ ಸಂಬಂಧ. ರೈಟ್. ಓಕೆ. ಇವಾಗ ನನ್ನ ಮಗ ಎಲ್ಲಿದ್ದಾನ? ಅವನು ಧಾರವಾಡನಾಗಿದ್ದಾನೆ, ಅಲ್ಲಿ ಓದ್ತಾ ಇದ್ದಾನೆ. ರೈಟ್. ಈಗ ನನ್ನ ಮಗನ ಹತ್ರ ನನಗೆ ಸಹವಾಸ ಇದೆಯಾ? ಇಲ್ಲ. ಸಂಬಂಧ ಇದೆಯಾ? ಇದೆ. ಸಂಬಂಧ ಇದೆ. ಸಹವಾಸ ಇದೆಯಾ? ಇಲ್ಲ. ಯಾಕಿಲ್ಲ? ಅವನಲ್ಲ ಇದ್ದಾನೆ, ನಾನು ಇಲ್ಲ ಇದ್ದೀನಿ. ಸಹವಾಸ ಅಂದರೆ ಏನು? ನಾವು ಜೊತೆಗೆ ಕುಂದ್ರೋದು, ರೈಟ್, ಜೊತೆಗೆ ಊಟ ಮಾಡೋದು, ಜೊತೆಗೆ ಮಾತನಾಡೋದು, ಅವನು ಏನು ಹೇಳ್ತಾನೋ ನಾನು ಕೇಳೋದು, ನಾನು ಹೇಳೋದು ಅವನು ಕೇಳೋದು, ಅದು ಸಹವಾಸ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಏನಂತೇವೆ? ಫೆಲೋಶಿಪ್ ಅಂತ ನಾವು ಹೇಳುವವರಾಗಿದ್ದೇವೆ. ಅದಕ್ಕೆ ಸಂಬಂಧ ಇರ್ಬೋದು, ಆದರೆ ಸಹವಾಸ ಪ್ರಾಮುಖ್ಯ. ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ. ಇದು ಒಂದು ಬುನಾದಿಯ ವಾಕ್ಯವನ್ನು ನಾನು ಓದ್ತೇನೆ ನೋಡ್ರಿ. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. ಬೈಬಲ್ ಏನು ಹೇಳ್ತದೆ ಗೊತ್ತಾ? ಇಲ್ಲಿ ಹೇಳ್ತದೆ, ದೇವರು ನಂಬಿಗಸ್ತನು. ಮುಂದೆ ನೋಡ್ರಿ, ಅಲ್ಲಿ ಇದ್ರ ಮೇಲೆ ಇದೆ, ನೀವು ಬೇಕಿದ್ರೆ ಓದ್ರಿ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆಮೇನ್. ದೇವರು ನಂಬಿಗಸ್ತನೇ.
ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಏನಕ್ಕೆ ಕರೆದಿದ್ದಾನಂತೆ ನಮ್ಮನ್ನು? ಏನಕ್ಕೆ ಕರೆದಿದ್ದಾನೆ? ಅನ್ಯೋನ್ಯತೆಗೆ. ಎಲ್ಲರೂ ಹೇಳ್ರಿ ಅನ್ಯೋನ್ಯತೆ. ಅಥವಾ ಇನ್ನೊಂದು ಪದ ಸಹವಾಸ. ಭಾಳ ಜನ ಏನು ಅನ್ಕೊಳ್ತಾರೆ, ಸ್ವಾಮಿ ನಾನು ಅಂಗೀಕರಿಸಿನಪ್ಪ, ಪರಲೋಕ ಕರ್ಕೊಂಡೋಗಕ್ಕೆ ಕರೆದಿದ್ದಾನೆ. ಅದು ಆಮೇಲೆ. ಆದರೆ ನಿಮ್ಮನ್ನು ಕರೆದಿರೋದು ಬರೀ ಪರಲೋಕ ಕರ್ಕೊಂಡೋಗ್ಲಿಕ್ಕಲ್ಲ, ನಿಮ್ಮನ್ನು ಕರೆದಿರೋದು ಯೇಸು ಕ್ರಿಸ್ತನ ಹತ್ರ ಏನು ಮಾಡಲಿಕ್ಕೆ? ಸಹವಾಸ ಮಾಡಲಿಕ್ಕೆ. ಎಲ್ಲರೂ ಹೇಳ್ರಿ ಸಹವಾಸ. ಇದನ್ನು ನಾವು ಯಾವತ್ತಿಗೂ ನಾವು ಮರಿಬಾರ್ದು ಪ್ರಿಯರೇ. ಎಫೆಸದವ್ರದ್ದು ನಂಬರ್ 1 ಸಹವಾಸ ನೆನ್ಪಿಟ್ಟುಕೊಡ್ರಿ. ಎಫೆಸ 2:18 ನೋಡ್ರಿ, ದೇವರ ವಾಕ್ಯ ಏನು ಹೇಳ್ತದೆ. ಎಫೆಸ 2:18 ಸ್ವಾಮಿ ಬಂದ ಸತ್ತ ಇದೆಲ್ಲ ಮಾಡ್ದ. ಅಲ್ಲಿ ಮುಂದೆ ನೋಡ್ರಿ ವಚನ ಹೇಳ್ತದೆ, ಜೊತೆಗೆ ಓದೋಣ ಎಲ್ಲರೂ. 1, 2, 3. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಇವಾಗ ಶಾಂತ ಯಾರಪ್ಪ? ತಂದೆ ಆಗಿದ್ದಾನೆ. ಶಾಂತ ಯಾರಾಗಿದ್ದಾನೆ? ತಂದೆಯಾದ ದೇವರು. ಓಕೆ, ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ದ ಅಂತ ಈ ವಚನ ಹೇಳ್ತದೆ. ಆತನ ಮೂಲಕ ಅಂದರೆ ಯಾರ ಮೂಲಕ? ಯೇಸುವಿನ ಮೂಲಕ. ರೈಟ್? ಯೇಸುವಿನ ಮೂಲಕ ಏನಾಯ್ತು? ನೀವು ಅಂದರೆ ಯಹೂದ್ಯರು, ಅನ್ಯರು ಎಲ್ಲರೂ. ಓಕೆ, ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ. ಆತ್ಮನಂದ್ರೆ ಯಾರು? ಪವಿತ್ರ ಆತ್ಮನಾದ ದೇವರು. ರೈಟ್? ಒಬ್ಬ ಆತ್ಮನನ್ನು ಹೊಂದಿದವರಾಗಿ ತಂದೆಯ ಬಳಿಗೆ. ರೈಟ್? ಎಲ್ಲರೂ ಹೇಳ್ರಿ ತಂದೆಯ ಬಳಿಗೆ. ಇನ್ನೊಂದ್ಸರಿ ಹೇಳ್ರಿ ತಂದೆಯ ಬಳಿಗೆ. ಓಕೆ, ತಂದೆಯ ಬಳಿಗೆ ಏನಂತೆ? ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಸ್ವಾಮಿ ಏನ್ ಮಾಡ್ದ ಗೊತ್ತಾ? ನಮಗೆ ಮಾರ್ಗ ಮಾಡ್ದ. ಏನಕ್ಕೆ ಮಾರ್ಗ ಮಾಡ್ದ? ತಂದೆ ಬಳಿಗೆ ಹೋಗ್ಲಿಕ್ಕೆ ಮಾರ್ಗವನ್ನು ಆತನು ಮಾಡಿದ. ಇವಾಗ ನಾವು ಹೇಳ್ಬೋದು, ಪಾಸ್ಟರ್ ಅಲ್ಲಿ ರೋಡ್ ಇಲ್ಲ ಅಂತೀವಿ. ಆಮೇಲೆ ಗೌರ್ಮೆಂಟ್ ಏನು ಮಾಡ್ತದೆ? ಅಲ್ಲೊಂದು ರೋಡ್ ಹಾಕ್ತಾರೆ. ಅವಾಗ ನಾವೇನು ಇವಾಗ ರೋಡ್ ಆಗೈತೆ, ನೀವು ಹಿಂಗೆ ಬರ್ಬೋದು ಅಂತೀವಿ. ಹಂಗೆ ಯೇಸು ಸ್ವಾಮಿ ಸಾಯುವ ಮುಂಚೆ ತಂದೆ ಬಳಿಗೆ ಹೋಗ್ಲಿಕ್ಕೆ ಮಾರ್ಗ ಇರಲಿಲ್ಲ. ಪಾಪವು ಬಂದು ಆ ಮಾರ್ಗ ಏನಾಗಿತ್ತು? ಬಂದಾಗಿತ್ತು. ಆದರೆ ಯೇಸು ಸ್ವಾಮಿ ಬಂದು ಸತ್ತು ಊಣಲ್ಪಟ್ಟು ರಕ್ತ ಸುರಿಸಿ ಮೃತ್ಯುಂಜಯನಾಗಿ ಎದ್ದ ಮೇಲೆ ತಂದೆ ಬಳಿಗೆ ಹೋಗ್ಲಿಕ್ಕೆ ಪ್ರವೇಶಿಸುವುದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ದ? ಮಾರ್ಗ ಮಾಡಿದ. ಆಮೇನ್. ಆದರೆ ಮಾರ್ಗ ಮಾಡಿದನಂದ್ರೆ ನಾನು ಆಟೋಮ್ಯಾಟಿಕ್ ಆ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ. ರೋಡ್ ಆಗಿದೆ ಅಂದ್ರೆ ಎಲ್ಲರೂ ಆ ರೋಡ್ನಾಗ ಹೋಗ್ತಾರ? ಆ ರೋಡ್ನಾಗ ಹೋಗೋನು ಹೋಗ್ಬೇಕು ಅನ್ಕೊಂಡವನು ಹೋಗ್ತಾನೆ. ಅದು ಬ್ಯಾಡಪ್ಪ ಅಂದವನು ಎಲ್ಲಿಗೆ ಹೋಗ್ತಾನೆ? ಬೇರೆ ದಾರಿ ಇಟ್ಕೊಂಡು ಹೋಗ್ತಾನೆ. ಹಂಗೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ದೇವರೇನೋ ನಮಗೆ ದೇವರ ಹತ್ರ ಯೇಸು ಸ್ವಾಮಿ ಏನ್ ಮಾಡಿದ್ದಾನೆ? ತಂದೆ ಹತ್ರ ಪ್ರವೇಶಿಸುವುದಕ್ಕೆ ಮಾರ್ಗ ಮಾಡಿದ್ದಾನೆ. ರೈಟ್? ಮಾರ್ಗ ಮಾಡಿದ್ದಾನೆ. ಆದರೆ ಆ ಮಾರ್ಗವನ್ನು ನಾವೇನು ಮಾಡಬೇಕು? ಉಪಯೋಗಿಸಬೇಕು. ಪ್ರವೇಶ ಇದೆ, ಆದರೆ ಪ್ರವೇಶಿಸದೇ ಇದ್ರೆ ಪ್ರಯೋಜನ ಇಲ್ಲ. ಇವಾಗ ಕೆಲವೊಂದ್ಸರಿ ಏನೇನೋ ಎಕ್ಸಿಬಿಷನ್ ಇರ್ಬೋದು ಅಥವಾ ಬೇರೆ ಏನೋ ಇರ್ಬೋದು, ಯಾರನ್ನ ನಮಗೆ ಪಾಸ್ ಕೊಡ್ತಾರೆ. ಅಲ್ಲಿದೇದಪ್ಪ ನೀವು ಪಾಸ್ ತಗೊಳ್ರಿ. ಪಾಸ್ ಇದ್ರೆ ಏನು ಮಾಡ್ಬೋದು? ಪ್ರವೇಶ ಇದೆ. ಆದರೆ ನಮ್ಮ ಮನೆಗೆ ಎಷ್ಟೊಂದು ಬಿದ್ದವು ಪಾಸ್ಗಳು. ನಾನು ಎಲ್ಲ ಕೊಟ್ಟಿದ್ದ ಪಾಸ್ನೆಲ್ಲ ತಗೊಂಡು ಹೋಗಿಲ್ಲ. ನಾನು ಯಾಕೆ? ನನಗೆ ಹೋಗಕ್ಕೆ ಮನಸ್ಸಿದ್ದಿಲ್ಲ, ಟೈಮ್ ಆಗಿಲ್ಲ, ಇದಾಗಿಲ್ಲ, ನಾನು ಹೋಗಿಲ್ಲ. ಕರೆಕ್ಟಾ ಇಲ್ಲ? ಹಂಗೆ ಪಾಸ್ ಕೊಟ್ಟಾರಂದ್ರೆ ನಾವೆಲ್ಲರೂ ಹೋಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಇಲ್ಲಿ ಕೂಡ ಯೇಸು ಸ್ವಾಮಿ ತಂದೆ ಬಳಿಗೆ ಏನು ಕೊಟ್ಟಿದ್ದಾನೆ? ಪ್ರವೇಶ ಕೊಟ್ಟಿದ್ದಾನೆ. ತಂದೆ ಬಳಿಗೆ ಏನಿದೆ? ಇವಾಗ ಪ್ರವೇಶ ಕೊಟ್ಟ ಮೇಲೆ ಮೊದಲು ನೋ ಎಂಟ್ರಿ. ಇವಾಗ ದೇವ್ರ ಎಂಟ್ರಿ ಕೊಟ್ಟಿದ್ದಾನೆ. ನೀನು ಬಾಪ ಒಳಗೆ ಬಾ, ಎಷ್ಟು ನಿನಗೆ ಪ್ರವೇಶ ಉಂಟು. ಇವಾಗ ಎಂಟ್ರಿ ಸಿಕ್ಕ ಮೇಲೆ, ಪ್ರವೇಶ ಸಿಕ್ಕ ಮೇಲೆ ತಂದೆ ಹತ್ರ ಏನೇನಿದೆ ಹೇಳ್ರಿ ನೋಡೋಣ. ಜೀವ, ಅಧಿಕಾರ, ಪ್ರೀತಿ, ಅಭಿಷೇಕ, ಹೇಳ್ರಿ ಇನ್ನೂ ಹೇಳ್ರಿ. ಸಂತೋಷ, ಸಮಾಧಾನ. ನಿಮಗೂ ಪ್ರವೇಶ ಇದೆ, ನೀವು ಕೂಡ ಮಾತಾಡೋಕೆ ಪರ್ಮಿಷನ್ ಇದೆ, ಮಾತಾಡ್ರಿ. ಇದೆ ಹಿಂಗೆ ಏನಾಗ್ತದೆ? ಎಲ್ಲರಿಗೂ ಮಾತಾಡೋಕೆ ಪರ್ಮಿಷನ್ ಇರ್ತದೆ, ಮಾತಾಡಲ್ಲ.
ಹಂಗೆ ದೇವರು ಎಲ್ಲರಿಗೆ ಪ್ರವೇಶಿಸಲಿಕ್ಕೆ ಪ್ರವೇಶ ಕೊಟ್ಟಿರ್ತಾನೆ. ಆದರೆ ಕೆಲವರು ಮಾತ್ರ ಅದನ್ನು ಉಪಯೋಗಿಸುವವರಾಗಿದ್ದಾರೆ. ಬಟ್ ಇಲ್ಲಿ ಏನು ತಂದೆ ಹತ್ರ ಏನಿದೆ? ಎಲ್ಲ ಇದೆ. ನನಗೆ ಚಿಂತೆ ಇರ್ಬೋದು, ಆದರೆ ತಂದೆ ಹತ್ರ ಹೋದ್ರೆ ಇದಕ್ಕೆ ಪರಿಹಾರ ಇದೆ. ಹಲ್ಲೆಲೂಯಾ. ತಂದೆ ಹತ್ರ ಏನಿದೆ? ಸಮಸ್ತವು ಇದೆ. ಇದು ಒಂದು ಭಂಡಾರ ಇದ್ದಂಗೆ. ಅದು ಅಧಿಕಾರ ಇದೆ, ಅಭಿಷೇಕ ಇದೆ, ಜ್ಞಾನ ಇದೆ, ವಿವೇಕ ಇದೆ, ಉತ್ತರ ಇದೆ. ರೈಟ್? ಎಲ್ಲಿದೆ? ತಂದೆ ಹತ್ರ ಇದೆ. ಇವಾಗ ನನಗೆ ಬೇಕಂದ್ರೆ ನಾನು ಏನು ಮಾಡಬೇಕು? ಅಲ್ಲಿ ಹೋಗಬೇಕು. ದೇವ್ರು ನನಗೆಲ್ಲ ತಂದು ಕೊಡಲ್ಲ. ಭಾಳ ಜನ ಅನ್ಕೊಳ್ತಾರೆ ಗೊತ್ತಾ, ದೇವರು ನನಗೆ ಕೊಡಂಗಿದ್ರೆ ನಾನು ಇಲ್ಲೇ ಇರ್ತೀನಿ, ನನಗೆ ಕೊಡಲ್ಲ. ಹೊಟ್ಟೆ ತುಂಬಿದವನಿಗೆ ಬಿರಿಯಾನಿ ಇಟ್ಟರು ಕೂಡ ತಿನ್ಬೇಕನ್ಸಲ್ಲ ಅಂತೆ. ಅದಕ್ಕೆ ಸ್ವಲ್ಪ ಜನ ಹೇಳ್ತಾರೆ ಅವ್ನು ತುಂಬೈತ ಅವನಿಗೆ, ಅವನು ಅದಕ್ಕೆ ಹಂಗೆ ಮಾಡ್ತಾನೆ ಅಂತಾರೆ ಅಲ್ಲ. ಹೊಟ್ಟೆ ತುಂಬ ನಾನು ಹೇಳ್ತೀನಿ, ಭಾಳ ಜನ ಹೇಳ್ತಾರೆ ಅಣ್ಣ ಊಟ ಮಾಡ್ರಿ ಅಣ್ಣ. ಇಲ್ಲಮ್ಮ ಇವಾಗ ಊಟ ಮಾಡಿ ಬಂದೆ. ಯಾಕೆ? ಹೊಟ್ಟೆ ತುಂಬಿರ್ತತೆ. ನೀನು ಅವಾಗ ಏನನ್ನ ಕೊಡು, ನನಗೆ ತಿನ್ಬೇಕು ಅನ್ಸಲ್ಲ. ಹಸಿದವನಿಗೆ ಅನ್ನ ಬೇಳೆ ಕೂಡ ತಿಂತೀನಿ ನಾನು. ಆಮೇನ್. ಅಂದರೆ ಪ್ರವೇಶ ಇದೆ ಅಂತಂದರೆ ನಾನು ಅಲ್ಲಿ ಹೋಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಬಟ್ ಇಲ್ಲೆಲ್ಲ ನನಗೆ ಸಿಗುವಂಥ ಯೇಸ್ವಾಮಿ ಇವೆಲ್ಲ ನನಗೆ ಹಿಂಗೆ ತಗೊಂಬಂದು ಹಿಂಗೆ ಕೊಡಲ್ಲ ನನಗೆ. ಯೇಸ್ವಾಮಿ ಏನು ಮಾಡ್ತಾನೆ? ನೋಡಪ್ಪ, ನಿನಗೆ ಬೀಗದ ಕೈ ಕೊಡ್ತೇನೆ, ನೀನು ಯಾವಾಗ ಬೇಕೋ ಎಂಟ್ರ್ ಆಗ್ಬೋದು. ನಾನು ನಿನಗೆ ಪಾಸ್ವರ್ಡ್ ಕೊಡ್ತೇನೆ, ನೀನು ಯಾವಾಗ ಬೇಕೋ ಪ್ರವೇಶಿಸ್ಬೋದು. ನೀನು ಯಾವಾಗ ಬೇಕೋ ಆತನ ಹತ್ರ ಕುಂದಿರ್ಬೋದು, ತಂದೆ ಹತ್ರ ಇದು ಮಾಡಿ. ಇಲ್ಲಿ ದೇವರು ನಮ್ಮನ್ನು ಕರೆದಿರೋದು ಏನಕ್ಕೆ? ಸಹವಾಸಕ್ಕಾಗಿ. ಇವಾಗ ಒಬ್ಬ ವಿಶ್ವಾಸಿ ಇಲ್ಲಿದ್ದಾನೆ, ಏನು ಸಂಬಂಧ? ಆತ ತಂದೆ, ನಾನ್ಯಾರು? ಮಗ. ನೀವ್ಯಾರು? ದೇವ್ರ ಮಕ್ಕಳು. ನಮ್ಮ ಸಂಬಂಧ. ಆದರೆ ನಾವು ದೇವ್ರ ಮಕ್ಕಳಾಗಿದ್ದೀವಂದರೆ ಆತನ ಹತ್ರ ಪ್ರತಿದಿನ ನಾವು ಸಹವಾಸ ಮಾಡ್ತೀವಿ ಅಂತ ಗ್ಯಾರಂಟಿ ಭಾಳ ಜನ ಕೊಡೋಕ್ಕಾಗಲ್ಲ. ರೈಟ್? ಅಲ್ಲಿ ಸಮಸ್ತವೂ ಇದೆ. ಆದರೆ ಆ ಪ್ರವೇಶ ತಗೊಂಡು ನಾನು ಆತನ ಹತ್ರ ಏನು ಮಾಡಬೇಕು? ನಾನು ಅಲ್ಲಿ ಹೋಗಬೇಕು ಪ್ರಿಯ. ಇವಾಗ ಹೆಂಗೆ ನಾನು ಹೋಗ್ಬೋದು? ತಂದೆ ಹತ್ರ ಹೆಂಗೆ ಹೋಗ್ಬೋದು ನಾನು? ಆಯಿತು, ಯೇಸು ಆಗಲೇ ರಕ್ತ ಸುರಿಸಿದ್ದಾನೆ, ಮಾರ್ಗ ಮಾಡಿದ. ರಕ್ತ ಸುರಿಸಿ ಏನು ಮಾಡಿದ್ದಾನೆ? ಮಾರ್ಗ ಮಾಡಿದ್ದಾನೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಸಹವಾಸ ಹೆಂಗೆ ಮಾಡೋದು? ನಾನು ಈ ರೋಡ್ ತಗೊಂಡು, ಓ ಯೇಸ್ವಾಮಿ ನೀನೆಲ್ಲ ಮಾರ್ಗ ಮಾಡಿದ್ದಿ, ನಾನು ಹೋಗ್ಬೇಕು ಇವಾಗ ತಂದೆ ಹತ್ರ. ಹಿಂಗೆ ಹೋಗೋದು ಹೆಂಗೆ? ಇವಾಗ ಆತ್ಮಿಕವಾಗಿ ನಾನು ಹೆಂಗೆ ಹೋಗ್ಬೋದು? ಪ್ರಾರ್ಥನೆಯ ಮುಖಾಂತರ. ಪ್ರಾರ್ಥನೆನೇ ಆ ಬೀಗದ ಕೈ ಜೋಬಾಗಿ ಇಟ್ಕೊಂಡು ನೀನು ಅದನ್ನು ತಿರುಗಿಸದೇ ಇದ್ದರೆ ಅದು ತೆಗಿಯಲ್ಲ. ಅದು ಹಂಗೆ ಇರ್ತೈತೆ ಲಾಕ್. ನೀನು ಬೀಗದ ಕೈನ ಏನು ಮಾಡಬೇಕು? ಬಳಸ್ಬೇಕು, ತಿರುಗಿಸಿದ್ರೆ ಆ ತಾಳ ಏನಾಗ್ತತೆ? ಓಪನ್ ಆಗ್ತತೆ, ತೆರಿತತೆ. ತೆರೆದ ಮೇಲೆ ಏನು ಮಾಡಬೇಕು? ಬಾಗಿಲು ತೆಗಿಬೇಕು. ತೆಗೆದು ಏನು ಮಾಡಬೇಕು? ಒಳಗೆ ಹೋಗಬೇಕು. ಪ್ರವೇಶ ಆಮೇಲೆ ಅಲ್ಲಿರೋದೆಲ್ಲ ನೀನು ಅನುಭವಿಸ್ಬೇಕು. ಬರೀ ಬೀಗ ಕೈಗೆ ಇಟ್ಕೊಂಡ್ರೆ ಅನುಭವಿಸೋಕ್ಕಾಗ್ತತಾ? ನಂಗೆ ದೇವರೆಲ್ಲ ಕೊಟ್ಟವೆ, ಬೀಗ ಕೊಟ್ಟಾನೆ, ದೇವ್ರು ನನಗೆ ಅಧಿಕಾರ ಕೊಟ್ಟಾನೆ, ದೇವ್ರು ನನಗೆ ಯೇಸು ನಾಮ ಕೊಟ್ಟಾನ, ದೇವ್ರು ನನಗೆ ರಕ್ತ ಸುರ್ಸಾನ. ಅದು ಬರೀ ಬೀಗದ ಕೈ. ಆದರೆ ನಿನಗೆ ಕೊಟ್ಟಿರುವ ಬೀಗದ ಕೈನ ನೀನು ಏನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಅದು ಬರೀ ಪಾಸ್ ಕೊಟ್ಟಂಗೆ ನಿನಗೆ. ಆದರೆ ನೀನೇನು ಮಾಡಬೇಕು? ಆ ಪಾಸ್ ತಗೊಂಡು ಒಳಗೋಗಬೇಕು, ಅಲ್ಲಿರಬೇಕು, ಅಲ್ಲಿ ಏನೇನಿದೆ ತಿಳ್ಕೊಳ್ಬೇಕು. ನಾವು ಆಡಾಡ್ತೀವಲ್ಲ, ತಂದೆ ನಿನ್ನ ಮನೆಯಲ್ಲಿ ಸಂತೋಷವೇ. ಅಲ್ಲ, ಫಸ್ಟು ತಿಳ್ಕೊಬೇಕು ಏನೇನೈತಂತ. ಅವು ಯಾವಾಗ ಗೊತ್ತಾಗ್ತದೆ? ಒಳಗೋಗಿ ಅಲ್ಲಿ ಇದ್ದರೆ ತಂದೆ ಎಲ್ಲ ತೋರಿಸ್ತಾರೆ. ನೋಡೋ ಮಗ,
ನಾನು ನಿನಗಿದಿಟ್ಟಿನಿ, ನಿನಗೆ ಅದಿಟ್ಟಿನಿ, ನಿನಗೆ ಇದಿಟ್ಟಿನಿ. ಅವಾಗ ಗೊತ್ತಾಗ್ತದೆ, ಸಹವಾಸ ಮಾಡಿದರೆ ಗೊತ್ತಾಗ್ತದೆ ನಿನಗೆ. ಇಲ್ಲಾಂದ್ರೆ ನಿಮ್ಮಪ್ಪ ಇಷ್ಟಿಟ್ಟಿದ್ರು ಕೂಡ ನಿನಗೆ ಏನಿಟ್ಟಾನಂತ ನಿನಗೆ ಗೊತ್ತಾಗಲ್ಲ. ನಿನಗೆ ಗೊತ್ತಾಗಿಲ್ಲ ಅಂದರೆ ಇನ್ನು ಅನುಭವಿಸೋದು ಯಾವಾಗ? ಅನುಭವಿಸ್ಬೇಕಂದ್ರೆ ಫಸ್ಟ್ ತಿಳ್ಕೊಳ್ಬೇಕು, ಹೌದಾ ಇಲ್ಲ? ಆಮೇಲೆ ಅದನ್ನು ಅನುಭವಿಸ್ಬೇಕು. ನಿಮ್ಮಪ್ಪ ನಿನಗೆ ಇಷ್ಟು ಆಸ್ತಿ ಇಟ್ಟಿರ್ಬೋದು, ಆದರೆ ನಿನಗೆ ಗೊತ್ತಿಲ್ಲ, ಅದು ಏನು ಪ್ರಯೋಜನ? ಉಪಯೋಗ ಇಲ್ಲ. ಅದಕ್ಕೆ ಫಸ್ಟ್ ತಿಳ್ಕೊಳ್ಬೇಕು, ಎರಡನೇದಾಗಿ ಅದನ್ನು ಅನುಭವಿಸ್ಬೇಕು. ಅದು ಆಗಬೇಕಂದ್ರೆ ಏನು ಮಾಡಬೇಕು? ಸಹವಾಸ ಮಾಡಬೇಕು. ತನ್ನ ಪ್ರಿಯ ಕುಮಾರನ ಸಹವಾಸಕ್ಕೆ ನಿನ್ನನ್ನು ಕರೆದಿದ್ದಾನೆ. ಬರೀ ಸಂಬಂಧಕ್ಕಲ್ಲ, ಸಹವಾಸಕ್ಕೆ ಕರೆದಿದ್ದಾನೆ. ಆಮೆನ್. ಅದೇ ಪ್ರಾರ್ಥನೆ. ಪ್ರಾರ್ಥನೆನೇ ಬೀಗದ ಕೈ ತಿರುಗಿಸೋದು. ಇವಾಗ ನಾನು ಪ್ರಾರ್ಥನೆ ಮಾಡಿದರೆ ಅರ್ಥ ಏನು? ಆ ಪ್ರವೇಶ ತಗೊಂಡು ನಾನು ಹೋಗ್ತಾ ಇದ್ದೀನಿ, ತಂದೆ ಹತ್ರ ಇರಲಿಕ್ಕೆ ಸಮಯ ತೆಗೆದುಕೊಳ್ತಾ ಇದ್ದೀನಿ, ತಂದೆ ಹತ್ರ ಸಹವಾಸ ಮಾಡಲಿಕ್ಕೆ ನಾನು ಸಮಯ ತೆಗೆದುಕೊಳ್ತಾ ಇದ್ದೀನಿ. ಅವಾಗ ತಂದೆ ಹೇಳ್ತಾನೆ, ಅಬ್ಬಾ ನೀನು ಬಂದ್ಯಪ್ಪ, ನಿನಗೋಸ್ಕರ ನಾನು ಕಾಯ್ತಿದ್ದೆ, ನಾನು ನಿನಗೆ ಇವೆಲ್ಲ ಹೇಳ್ಬೇಕಂತಿದ್ದೆ, ನೀನು ಸಿಗ್ತಿದ್ದಿಲ್ಲ ನನಗೆ. ತಂದೆ ಏನು ಹೇಳ್ತಾನೆ? ಇವೆಲ್ಲ ನಾನು ನಿನಗೆ ಹೇಳ್ಬೇಕಂತಿದ್ದೆ, ತೋರಿಸ್ಬೇಕಂತಿದ್ದೆ, ಬಯಲು ಮಾಡ್ಬೇಕಂತಿದ್ದೆ, ಕೊಡಬೇಕಂತಿದ್ದೆ, ನೀನು ಬ್ಯುಸಿ ಇದ್ಯಪ್ಪ, ನಿನ್ನ ಟೈಮ್ ಇದ್ದಿಲ್ಲಪ್ಪ, ನೀನು ಬೇರೆ ವಿಷಯಗಳಲ್ಲಿ ವ್ಯಸ್ತನಾಗಿದ್ಯಪ್ಪ. ರೈಟ್? ಬಟ್ ಸಹವಾಸ ಮಾಡಿದವ್ರಿಗೆ ಸಿಗುವಂಥ ಭಾಗ್ಯ ಅದು ಬೇರೆ. ಹಲ್ಲೆಲೂಯಾ. ಸಹವಾಸ ಮಾಡುವವರಿಗೆ ಸಿಗುವಂಥ ಭಾಗ್ಯ ಬೇರೆ. ಇವಾಗ ಯೇಸುಸ್ವಾಮಿ ಏನು ಹೇಳೋದು ಗೊತ್ತಾ? ಪವಿತ್ರಾತ್ಮನ ಕೆಲಸ ಏನು ಮಾಡ್ತಾನೆ ಗೊತ್ತಾ? ಆತನು ನನ್ನಿಂದ ತೆಗೆದುಕೊಂಡು ನಿನಗೆ ಕೊಡುವಾತನಾಗಿದ್ದಾನಂತೆ. ಆಮೇನ್. ಬಟ್ ಕೊಡ್ಬೇಕಂತಂದ್ರೆ ನೀನು ಏನು ಮಾಡಬೇಕು? ಸಹವಾಸ ಮಾಡಬೇಕು. ಸಹವಾಸ ಮಾಡಿದಾಗ ತಿಳ್ಕೊಂತಿ, ಕೊಡುವಾಗ ಇಸ್ಕೊಂತಿ. ನೀನು ಸಹವಾಸ ಮಾಡಿಲ್ಲ ಅಂತಂದ್ರೆ ಎಲ್ಲ ನಿನಗಿದ್ರೂ ಕೂಡ ನೀನು ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹೆಂಗೆ ಮಾರ್ಗ ಹೆಂಗೆ ತಗೊಳ್ಳೋದು? ಪ್ರಾರ್ಥನೆಯ ಮುಖಾಂತರ. ನೋಡ್ರಿ ಬೈಬಲ್ ನೋಡ್ರಿ, ಇಲ್ಲಿ ಏನು ಹೇಳ್ತದೆ? ಯೇಸುಸ್ವಾಮಿಯನೋ ಮಾರ್ಗ ಮಾಡಿದ್ದಾನೆ. ಇಬ್ರಿಯರು ಬರೆದ ಪತ್ರಿಕೆ 4:16 ನೋಡ್ರಿ, ಬೈಬಲ್ ಏನು ಹೇಳ್ತದೆ? ಇಬ್ರಿಯರು ಬರೆದ ಪತ್ರಿಕೆ 4:16. ಆದುದರಿಂದ ಇಲ್ಲಿದೆ ನೋಡ್ರಿ ಮೇಲೆ ವಚನ, ಎಲ್ಲರ ಜೊತೆಗೆ ಓದೋಣ. 1, 2, 3 ಹೇಳ್ರಿ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಎಲ್ಲರೂ ಹೇಳ್ರಿ, ಗಟ್ಟಿಗೆ ಹೇಳ್ಬೇಕು. ಎಲ್ಲರೂ ಹೇಳ್ರಿ ಬರೋಣ. ಹಿಂದೆ ಇರೋರು ಹೇಳ್ರಿ ಬರೋಣ, ಬರೋಣ. ಬರೋದು ಯಾರ ಕೆಲಸ? ನಮ್ಮ ಕೆಲಸ. ಯೇಸುಸ್ವಾಮಿ ಎಲ್ಲ ಮಾಡಿ ಮುಗಿಸಿದ್ದಾನೆ. ಅದು ಆದದರಿಂದ. ಎಲ್ಲರೂ ಹೇಳ್ರಿ ಆದದರಿಂದ. ಯಾವಾಗಾದರೂ ಬೈಬಲ್ನಲ್ಲಿ ಆದದರಿಂದ ಅಂತ ಬರೆದಿದ್ರೆ ನೀವು ಪ್ರಶ್ನೆ ಕೇಳಬೇಕು, ಯಾದದರಿಂದ? ಯಾಕಂದರೆ ಯೇಸುಸ್ವಾಮಿ ಸತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಸೈತಾನನ ಸೋಲಿಸಿದ್ದಾನೆ, ಆತನು ಎದ್ದಿದ್ದಾನೆ. ಆದದರಿಂದ ಮಾರ್ಗವನ್ನು ಉಂಟು ಮಾಡಿದ್ದಾನೆ, ಪ್ರವೇಶವನ್ನು ಮಾಡಿದ್ದಾನೆ, ಬೀಗದ ಕೈ ಕೊಟ್ಟಿದ್ದಾನೆ, ಪಾಸ್ ಕೊಟ್ಟಿದ್ದಾನೆ. ಆದದರಿಂದ ಪಾಸ್ ಜೋಬಾಗಿ ಇಟ್ಕೊಂಡು ಕುಂದಿರ್ತೀನಿ, ಪ್ರಯೋಜನ ಇಲ್ಲ. ಬೀಗ ಜೋಬಾಗಿ ಇಟ್ಕೊಂಡು ಕುಂದಿರ್ತೀನಿ, ಪ್ರಯೋಜನ ಇಲ್ಲ. ನೀನೇನು ಮಾಡಬೇಕು? ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ. ಇಲ್ಲಿ ಏನಿದೆ? ಇಲ್ಲಿ ಫುಲ್ ಕರುಣೆ ಇದೆ. ಕರುಣಾಳು ದೇವರೇ ಸ್ವಲ್ಪ ಕೈ ಮೇಲೆತ್ತಿ ಕರುಣೆ ತೋರಿಸ್ರಿ. ಏನಿದೆ? ಕರುಣೆ ಇದೆ. ನೆಕ್ಸ್ಟ್, ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆ. ಇಲ್ಲಿ ಹೋದ್ರೆ ಸಿಗ್ತದೆ, ಇಲ್ಲಿ ದೊರೀತದೆ. ಇದು ಕೃಪಾ ಸಿಂಹಾಸನ. ಇದೆ ಎಂಥ ಸಿಂಹಾಸನ ಇದು? ಕೃಪೆ ಸಿಂಹಾಸನ. ಇದು ಕೃಪೆ ಇದೆ, ಫುಲ್ ಸಿಂಹಾಸನನೇ ಕೃಪೆ. ಅದು ಇದು ಖಂಡನೆಯ ಸಿಂಹಾಸನ ಅಲ್ಲ, ಕೃಪೆಯ ಸಿಂಹಾಸನ. ರೈಟ್? ಬಟ್ ನಮಗೆ ಅದು ಸಿಗಬೇಕು. ಎಷ್ಟು ಜನ ಕೃಪೆ ಸಿಗಬೇಕಂತೀರಿ? ಎಷ್ಟು ಜನ ಸಹಾಯ ಸಿಗಬೇಕಂತ ಹೇಳ್ತೀರಿ? ಇಲ್ಲಿದೆ. ರೈಟ್? ಕರುಣೆಯನ್ನು ಹೊಂದುವಂತೆ
ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ, ಹೆಂಗೆ ಎಲ್ಲರೂ ಹೇಳ್ರಿ, ಸ್ವಲ್ಪ ಧೈರ್ಯವಾಗಿ ಹೇಳ್ರಿ. ಪಗ್ಲಿಗೆ ಹೆಂಡ್ತಿ ಇರ್ಬೋದು, ಆದರೂ ಧೈರ್ಯದಿಂದ ಹೇಳ್ರಿ. ಎಲ್ಲ ಹೇಳ್ರಿ, ಧೈರ್ಯದಿಂದ. ಓಕೆ, ಇಲ್ಲೇನು ಹೇಳ್ತದೆ? ಧೈರ್ಯದಿಂದ. ಎಲ್ಲಿದೆ ಅದು? ಧೈರ್ಯದಿಂದ ಕೃಪಾಸನದ ಮುಂದೆ. ಇದು ಎಂತ ಆಸನ ಇದು? ಕೃಪಾ ಆಸನದ ಮುಂದೆ ಏನ್ ಮಾಡ್ಬೇಕಂತೆ? ಬರೋಣ. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಬರೋಣ. ಹೇಳ್ರಿ, ಹೋಗೋಣ. ಎಲ್ಲಿಗೆ? ಉತ್ತರ ಕೊಡ್ರಿ, ಎಲ್ಲಿಗೆ? ಕೃಪಾ ಸಿಂಹಾಸನ ರೆಡಿ ಇದೆ ನಿಮಗೋಸ್ಕರ. ಅಲ್ಲಿ ದಯೆ ಇದೆ, ಅಲ್ಲಿ ಕರುಣೆ ಇದೆ, ತಕ್ಕ ಕಾಲದಲ್ಲಿ ಬೇಕಾಗಿರೋ ಸಹಾಯ ಇದೆ, ಅಲ್ಲಿ ಜ್ಞಾನ ಇದೆ, ಅಲ್ಲಿ ವಿವೇಕ ಇದೆ, ಅಲ್ಲಿ ಪ್ರಕಟಣೆ ಇದೆ, ಅಲ್ಲಿ ಅಭಿಷೇಕ ಇದೆ ಅಲ್ಲಿ. ಬಟ್ ನೀನೇನ್ ಮಾಡಬೇಕು? ಹೋಗ್ಬೇಕು. ಹೆಂಗ್ ಹೋಗೋದು? ಹೆಂಗ್ ಹೋಗ್ತೆ? ಪ್ರಾರ್ಥನೆ. ನೀನು ಪ್ರಾರ್ಥನೆ ಮಾಡಿದ್ರೆ ಓದಂಗೆ, ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇಲ್ಲೇ ಇದ್ದಂಗೆ. ಪ್ರಾರ್ಥನೆ ಮಾಡಿದ್ರೆ ಅದು ಸಿಗ್ತದೆ, ಹಿಂಗೆ ಓದಂಗೆ. ಅಪ್ಪ ನಾ ನಿನ್ನ ಕಾಣುವೆ, ಅಪ್ಪಂತಾಗಿರ್ಬೇಕು. ತಂದೆ ನಾ ನಿನ್ನ ಸ್ತುತಿಸುವೆ. ಪ್ರಾರ್ಥನೆ ಅದು, ಆರಾಧನೆ ಅದು, ಅಪ್ಪನ ಹತ್ರ ಸಹವಾಸ ಕಳಿಯೋದದು. ಮರಿಯಳು ಏನು ಮಾಡಿದ್ಲು? ಮಾಡ್ತಾ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹೋಳಿಗೆ ಮಾಡಬೇಕು, ನಾನು ಕಜ್ಜಾಯ ಮಾಡಬೇಕು, ನಾನು ಯೇಸುಸ್ವಾಮಿಗೆ ಪಾಯಸ ಮಾಡಬೇಕು. ಮಾಡ್ತಾಳು. ಮರಿಯಳೇನಂದ್ಲು? ಅಪ್ಪ ನಾ ನಿನ್ನ ಕಾಣುವೆ ತಂದೆ. ಮರಿಯಳ ಆಡಿದು. ಮರಿಯಳ ಏನಂದ್ಲು? ನಿನ್ನ ಮುಖವ ಕಾಣಬೇಕು ಏಸಯ್ಯ ನಿನ್ನ. ಆಮೇಲೆ ಇದು ಯಾರ್ದಿದು? ಮರಿಯಳ ಆಡಿದು. ಮಾರ್ತಾಳಾಡು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇಲ್ಲಿಗೆ ಹೋಗ್ಬೇಕು. ಮರಿಯಳ ಆಡು, ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು. ಮರಿಯಳ ಆಡಿದು. ಆಮೇನ್ ಆ ಮಾರ್ತಳಿಗೆ ಸಿಟ್ಟು ಬರ್ತತ್ತೆ. ಯೇಸುವೆ, ಆಕೆ ನೋಡು ಅಲ್ಲೇ ಇದ್ದಾಳ, ಸುಮ್ಮನೆ ಕುಂತಾಳ. ನಾನಿಲ್ಲಿ ಪಾಯಸ ಮಾಡ್ತೀನಿ, ಇಲ್ಲಿ ಹೋಳಿಗೆ ಮಾಡ್ತೀನಿ, ಇಲ್ಲಿ ಪಲಾವ್ ಮಾಡ್ತೀನಿ, ಇಲ್ಲಿ ಇದು ಮಾಡ್ತೀನಿ. ಆಕೆ ಸ್ವಲ್ಪ ಕೂಡ. ಯೇಸುವೆ ಏನಂದ? ಮರಿಯಳು ಒಳ್ಳೆದನ್ನು ಆರಿಸಿಕೊಂಡಿದ್ದಾಳೆ. ಮರಿಯಳು ಒಳ್ಳೆದನ್ನು ಆರಿಸಿಕೊಂಡಿದ್ದಾಳೆ ಅಂದ್ರೆ ಆಕೆ ಯೇಸು ಸ್ವಾಮಿ ಹತ್ರ ಪ್ರವೇಶಿಸಿ ಅಲ್ಲಿ ಕಾಲತ್ರ ಕೂತ್ಕೊಂಡು ಆತನ ಮುಖವನ್ನು ನೋಡಿ ಆತನ ಸ್ವರವನ್ನು ಕೇಳಲಿಕ್ಕೆ ಆಕೆ ಆರಿಸಿಕೊಂಡ್ಲು. ಇದು ಆಯ್ಕೆ. ಅದಕ್ಕೆ ನಾನು ಹೇಳಿದ್ದು, ಪಾಸ್ ಸಿಕ್ಕೇತಂದ್ರೆ, ಬೀಗ ಸಿಕ್ಕಿದೆ ಅಂದ್ರೆ ನೀನು ಅಲ್ಲಿ ಹೋಗ್ಲಿಕ್ಕೆ ಆಯ್ಕೆ ಮಾಡ್ತೀಯ ಅಂತ ಗ್ಯಾರಂಟಿ ಇಲ್ಲ. ಅದು ನೀನು ಆರಿಸಿಕೊಳ್ಳಬೇಕು. ಇದು ಇರ್ತದೆ, ಇದು ಇರ್ತದೆ, ಲೋಕ ಇರ್ತದೆ, ದೇವರು ಇರ್ತದೆ, IPL ಇರ್ತದೆ, ಪ್ರಾರ್ಥನೆ ಇರ್ತದೆ. ನೀನು ಆರಿಸ್ಕೊಳ್ಬೇಕು. ಯಾವಾಗ ಆರಿಸ್ಕೊಳ್ಳೋದು? ಎರಡಿದ್ರೇನೆ ಆರಿಸ್ಕೊಳ್ಳೋದು. ಒಂದೇ ಇದ್ರೆ ಏನಿಲ್ಲ. ಆರಿಸ್ಕೊಳ್ಳೋವಾಗ ಯಾವಾಗ ಆರಿಸ್ಕೊಳ್ಬೇಕು? ಇದು ಬೇಕಾ, ಇದು ಬೇಕಾ, ಅವಾಗೆ ಆರಿಸ್ಕೊಳ್ಬೇಕು. ಅವೆಲ್ಲ ಬೇಕಾ? ಬೇರೇನು ಆಸೆ ಇಲ್ಲ ಯೇಸು ರಾಜ. ನೀನು ಆರಿಸ್ಕೋಬೇಕು, ನೀನು ಆರಿಸ್ಕೋಬೇಕು, ನೀನು ಆರಿಸ್ಕೋಬೇಕು. ಮರಿಯಳಿಗೆ ಬೇರೆ ಆಪ್ಷನ್ಗಳಿದ್ವು, ಆಕೆ ಆ ಆಪ್ಷನ್ಗೆ ಬೇಡ ಅಂದ್ಲು, ಯೇಸುವಿಗೆ ಬೇಕು ಅಂದ್ಲು. ಯೇಸುವನ್ನು ಆರಿಸ್ಕೊಂಡ್ಲು, ಸನ್ನಿಧಾನವನ್ನು ಆರಿಸ್ಕೊಂಡ್ಲು, ಆತನ ವಾಕ್ಯವನ್ನು ಆರಿಸ್ಕೊಂಡ್ಲು, ಆತನ ಮುಖ ನೋಡುವುದನ್ನು ಆರಿಸ್ಕೊಂಡ್ಲು, ಆತನ ಸ್ವರ ಕೇಳುವುದನ್ನು ಆರಿಸ್ಕೊಂಡ್ಲು. ಸ್ವಾಮಿ ಹೇಳ್ದ,
ಈಕೆ ಒಳ್ಳೆಯದನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಆಮೇನ್. ಯಾರು ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರು ಆರಿಸಿಕೊಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡದೇ ಇರೋರು ಮಾಡ್ತಾರೋ, ಅಲ್ಲಿಗೋಗ್ಬೇಕು, ಇಲ್ಲಿಗೋಗ್ಬೇಕು. ಕೆಲವು ಇರ್ತಾವೆ ಜವಾಬ್ದಾರಿ, ಮತ್ತು ಜವಾಬ್ದಾರಿ ಬಿಟ್ಟು ಅಲ್ಲಿ ಮಾಡಬೇಡ್ರಿ. ಉದ್ಯೋಗಕ್ಕೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಅವೆಲ್ಲ ಮಾಡಬೇಕು. ಮತ್ತು ಅವನ್ನ ಬಿಟ್ಟು ಪಾಸ್ಟ್ಗಳರ ಬಿಟ್ಟು ಅಂತ ಹಂಗೆ ಕುಂದಿರ್ಬೇಡ್ರಿ. ಮತ್ತೆ ಅವು ಕೆಲವು ಜವಾಬ್ದಾರಿ ಇರ್ತವೆ, ಕೆಲವು ಬೇರೆ ಆಸೆಗಳಿರ್ತವೆ ಬೇರೆ. ರೈಟ್. ಇಲ್ಲಿ ಏನು ಮಾಡಿದ್ಲು, ಇಲ್ಲಿ ಇಬ್ರಿಯರು ಬರ್ದೆ ನೋಡ್ರಿ, ಕೃಪಾಸನದ ಮುಂದೆ ಏನು ಮಾಡೋಣ, ಬರೋಣ. ಯಾರ್ದು ಜವಾಬ್ದಾರಿ? ಬರುವುದು ಜವಾಬ್ದಾರಿ ಯಾರ್ದು? ನಂದು. ನೀನು ಬಂದರೆ ನಿನಗೆ ಸಿಗ್ತದೆ, ನೀನು ಬಂದಿಲ್ಲ ನಿನಗೆ ಸಿಗಲ್ಲ. ಯಾಕೆ ಸಿಗಲ್ಲ? ದೇವರೇನು ಪಕ್ಷಪಾತಿಯ? ಇಲ್ಲ. ನಾವೆಂಗೆ ಗೊತ್ತಾ, ಭಾಳ ಜನ ನಾನು ಅಕ್ಕಡೆ ಉಂಟಾನು దేవుడు నాకు ఇవ్వాలంటే ఆయనే వచ్చి ఏళ్ళ తొడ మీద దపక్కని పడాలది. ದೇವ್ರು ಹೇಳ್ತಾನೆ, ಎಲ್ಲ ರೆಡಿ ಮಾಡಿಟ್ಟು ನಿನಗೆ ಆಸೆ ಇದ್ದರೆ ಬೇಕಿದ್ರೆ ಬಾ, ನೀನು ತುಂಬಿದವನ ಆದರೆ. ರೈಟ್. ಸ್ವಲ್ಪ ಜನ ಏನು ಅನ್ಕೊಂಡಾರ ಅಂದರೆ, ಎಲ್ಲ ನಮ್ಮ ಭಾರತೀಯ ತಂದೆ ತಾಯಿಗಳು ಏನು ಗೊತ್ತಾ, ಮಕ್ಕಳಿಗೆ ಊಟ ಬೇಡಾದ್ರೂ ಕೂಡ ತುರುಕ್ತಿರ್ತಾರೆ ಬಾಯಾಗ. ನಮ್ಮ ಭಾರತೀಯ ತಂದೆ ತಾಯಿಗಳು ಏನು ಮಾಡ್ತಾರೆ, ಮಗುಗೆ ಇಷ್ಟ ಅಲ್ಲ, ಅಲ್ಲಿ ಆಟ ಆಡಬೇಕು, ಅಲ್ಲಿ ಇಲ್ಲಿ ಅಂತಿರ್ತಾರೆ, ಆದ್ರೆ ತುರುಕ್ತಿರ್ತಾರೆ. ನಮ್ಮ ದೇವ್ರು ಹಂಗೆ ಮಾಡಲ್ಲ. ನಿನಗೆ ಬೇಡ ಅಂದರೆ ನಡಿ ಅಂತಾನೆ, ತುರುಕಲ್ಲ. ಅಭಿಷೇಕ ನಿನಗೆ ತುರುಕಲ್ಲ. ನಿನಗೆ ಬೇಕಾ? ಅದಕ್ಕೆ ಬೈಬಲ್ ಏನು ಹೇಳ್ತದೆ, ಕೇಳಿರಿ ಕೊಡಲ್ಪಡುವುದು, ಹುಡುಕಿರಿ ತಟ್ಟಿರಿ, ಕೇಳದೇ ಇದ್ರೆ, ಹುಡುಕದೇ ಇದ್ರೆ, ತಟ್ಟದೇ ಇದ್ರೆ. ಅದೇ ಪ್ರಾರ್ಥನೆ. ಪ್ರಾರ್ಥನೆಯಲ್ಲೇ ಕೇಳೋದು, ಪ್ರಾರ್ಥನೆಯಲ್ಲೇ ಹುಡುಕೋದು, ಪ್ರಾರ್ಥನೆಯಲ್ಲೇ ತಟ್ಟೋದು, ಅವರಿಗೆ ಸಿಗೋದು. ಅದಕ್ಕೆ ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳಬೇಕು. ನಮ್ಮನ್ನು ದೇವ್ರು ಕರೆದಿದ್ದದ್ದು ಏನಕ್ಕಂದರೆ ಸಹವಾಸಕ್ಕಾಗಿ. ಸಹವಾಸ ಸ್ವಲ್ಪ ಜನ ಹೇಳ್ತಾರೆ, ಅವ್ರಿಗೆ ಎಷ್ಟು ಪ್ರಕಟಣೆ, ನನಗೇನು ಪ್ರಕಟಣೆ ಇಲ್ಲ. ಯಾಕೆ? ನೀನು ಸಹವಾಸ ಇಲ್ಲ, ನೀನು ಸಹವಾಸ ಮಾಡು, ದೇವ್ರು ನಿನಗೂ ಕೊಡ್ತಾನೆ ಪ್ರಕಟಣೆ. ಏಲಿ ಹತ್ರ ಮಾತಾಡಿದ ದೇವರು ಸಮುವೇಲನ ಹತ್ರ ಕೂಡ ಮಾತಾಡಿದ. ಬಟ್ ಆಸೆ ಇರಬೇಕು. ಬೇರೆ ಆಸೆಗಳಿದ್ರೆ ಹೋಗು. ಅವು ದೇವ್ರು ಹೇಳ್ತಾನೆ, ಆಯ್ತು ಬಿಡಪ್ಪ, ನಿನಗೆ ಬೇಕಾಗಿಲ್ಲ ಬಿಡು. ನಿನ್ನೇನು ದ್ವೇಷ ಮಾಡಲ್ಲ ದೇವರು. ನಿನಗೆ ಬೇಕಾಗಿಲ್ಲ, ನಿನಗೆ ಸಿಗಲ್ಲ. ನೀನು ಹುಡುಕ್ತಾ ಇಲ್ಲ, ನಿನಗೆ ಸಿಗಲ್ಲ. ನೀನು ತಡ್ತಾ ಇಲ್ಲ, ನಿನಗೆ ತೆರೆಯಲ್ಲ. ನೀನು ಕೇಳ್ತಾ ಇಲ್ಲ, ನಿನಗೆ ಸಿಗ್ತಾ ಇಲ್ಲ. ಎಲ್ಲರೂ ಹೇಳ್ರಿ, ಪ್ರಾರ್ಥನೆ ಬೀಗದ ಕೈ. ಇದನ್ನು ನಾನು ಉಪಯೋಗಿಸಬೇಕು. ಪಕ್ಕದಲ್ಲಿರೋ ಶೇಖಂಡ್ ಕೊಟ್ಟು ಹೇಳ್ರಿ, ಹೋಗೋಣ, ದೇವರ ಹತ್ರ ಹೋಗೋಣ, ದೇವರ ಸನ್ನಿಧಾನಕ್ಕೆ ಹೋಗೋಣ, ಪ್ರಾರ್ಥನೆಗೆ ಹೋಗೋಣ, ಆತನ ಪಾದದ ಬಳಿ ಇರೋಣ. ಹೇಳಿ, ಕೃಪಾ ಸಿಂಹಾಸನ ಮುಂದೆ ಹೋಗೋಣ. ಎಮ್ಮೆ ದನಗಳಿಗೆ ಹಿಂಗೆ ಎಳ್ಕೊಂಡು ಹಿಂಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾರೆ ನೋಡಿ, ಹಂಗೆ ಮಾಡೋಕ್ಕಾಗಲ್ಲ ನಾವು. ಹಂಗೆ ಮಾಡೋಕ್ಕಾಗಲ್ಲ. ದೇವರು ಮಾಡಲ್ಲ, ನಾವು ಮಾಡಲ್ಲ. ರೈಟ್. ಮಾರ್ಗ ಏನೋ ಎಲ್ಲರೂ ಬರ್ಬೋದು. ನನಗೊಂದೇ, ಅವ್ರಿಗೊಂದೇ ಏನಿಲ್ಲ, ಎಲ್ಲರೂ ಬರ್ಬೋದು. ಬಟ್ ಕೆಲವ್ರು ಬರೋದಿಲ್ಲ. ಇವಾಗ ಉಪವಾಸ ಪ್ರಾರ್ಥನೆ, 3 ದಿನ ಪ್ರಾರ್ಥನೆ, ಎಲ್ಲರಿಗೂ ನಾವು ಯಾರಿಗಾನ ರಿಸ್ಟ್ರಿಕ್ಟ್ ಮಾಡ್ತೀವ? ಇವ್ರು ಬರಬೇಕು, ಇವ್ರು ಬರಬಾರ್ದು, ಏನಾನ ಕೆಲವ್ರಿಗೆ ಮಾತ್ರ ಹೇಳಿವ, ನೀವು ಬರ್ರಿ, ಬೇರೆಯವ್ರು ಬರಬೇಡ್ರಿ ಅಂತ ನಾನು ಹೇಳ್ತೀವ? ಇಲ್ಲ. ಬಟ್ ಎಲ್ಲರೂ ಬರ್ತಾರ? ಎಲ್ಲರೂ ಬರೋದಿಲ್ಲ. ನಿಮ್ಮಿಷ್ಟ, ಅವ್ರಿಷ್ಟ, ಅವ್ರಿಷ್ಟ. ಬಟ್ ಕೃಪೆ ಯಾರಿಗಿದೆ? ಎಲ್ಲರಿಗಿದೆ. ಜ್ಞಾನ ಯಾರಿಗಿದೆ? ವಿವೇಕ ಯಾರಿಗಿದೆ? ಅಭಿಷೇಕ ಯಾರಿಗಿದೆ? ಬಟ್ ಬೇಕಾದವನು ಬರ್ತಾನೆ.
ಅಲ್ಲಿರ್ತಾನೆ, ತಗೊಳ್ತಾನೆ, ಕೂರ್ತಾನೆ, ಹೋಗ್ತಾನೆ. ಓಕೆ, ಯಾಕೋಬನ ಪತ್ರಿಕೆ 4:8. ಯಾಕೋಬನ ಪತ್ರಿಕೆ 4:8. ಯೇಸು, ಇದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಯೇಸು ಮಾರ್ಗ ಸಿದ್ಧ ಮಾಡಿದ್ದಾನೆ, ಆದರೆ ನಾವು ಅದರಲ್ಲಿ ಪ್ರವೇಶಿಸಬೇಕು. ಆಮೆನ್. ಓಕೆ, ಯಾಕೋಬ 4:8 ಏನು ಹೇಳ್ತದೆ? ಜೊತೆಗೆ ಓದೋಣ ಎಲ್ಲರೂ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಸಾಕು. ಎಲ್ಲರೂ ಒಂದ್ಸರಿ ಗಟ್ಟಿಯಾಗಿ ಹೇಳ್ರಿ. ಪಕ್ಕದಲ್ಲಿರೋ ಸೆಕೆಂಡ್ ಕೊಡ್ರಿ, ಪಕ್ಕದಲ್ಲಿ ಹೇಳ್ರಿ. ದೇವರ ಸಮೀಪಕ್ಕೆ ಬನ್ರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಯಾರು ಫಸ್ಟ್ ಯಾರು ಬರ್ಬೇಕಂತೆ? ಇವಾಗ ನಾನು ಇಲ್ಲಿದ್ದುಕೊಂಡು ದೇವರು ನನಗೆ ಪ್ರವೇಶ ಕೊಟ್ಟನ ಇಲ್ಲ? ಹೋಗ್ಬೋದಾ? ನಾನು ಯಾವಾಗಾದ್ರೂ ಹೋಗ್ಬೋದಾ? ಎಷ್ಟು ಕಾಲ ಹೋಗ್ಬೋದು ದೇವ್ರ ಹತ್ರ? ರಾತ್ರಿ ಹೋಗ್ಬೋದಾ? ಬೆಳಗ್ಗೆ ಹೋಗ್ಬೋದಾ? ಮಧ್ಯಾಹ್ನ ಹೋಗ್ಬೋದಾ? 24 ತಾಸು ಹೋಗ್ಬೋದಾ? ಅಲ್ಲೇ ಬಿದ್ದಿರ್ಬೋದಾ? ಪ್ರವೇಶ ಇದೆ, ಪ್ರವೇಶ ಇದೆ. ಇವಾಗ ಯಾರು ಹೋಗ್ಬೇಕಲ್ಲಿ? ನಾವು ಹೋಗ್ಬೇಕು. ಆಮೇನ್. ನಾವು ಸ್ವಲ್ಪ ಜನ ನನ್ನತ್ತಿರವೀರು. ಓ ಏಸು ಏನು ಹೇಳ್ತಾನೆ ಗೊತ್ತಾ? ಯಪ್ಪ, ನಾನು ಅಲ್ಲಿದ್ದೆ, ಅಲ್ಲಿ ಬಿಟ್ಟು ಇಲ್ಲಿ ಬಂದೆ, ನಿನ್ನ ಹತ್ರ ಬಂದೆ, ಭೂಲೋಕಕ್ಕೆ ಬಂದೆ, ಮನುಷ್ಯನಾಗಿ ಬಂದೆ, ನಿನ್ನ ಪಾಪನೆಲ್ಲ ಒತ್ಕೊಂಡೆ, ನಿನಗಾಗಿ ರಕ್ತ ಸುರಿಸಿದೆ, ಸತ್ತೆ, ಉಣಲ್ಪಟ್ಟೆ, ಸೈತಾನ್ನ ಸೋಲಿಸಿದೆ, ಮರಣವನ್ನು ಸೋಲಿಸಿದೆ, ಸಮಾಧಿಯನ್ನು ಗೆದ್ದೆ, ಎದ್ದೆ, ನಿಂಗೆ ರಕ್ಷಣೆ ಕೊಟ್ಟೆ, ನಿನಗೆ ಮಾರ್ಗ ಮಾಡಿದೆ. ಇನ್ನೇನು ಮಾಡ್ಬೇಕು ಹೇಳಂತ? ನಾನು ಮೇಲೋದೆ, ಪವಿತ್ರಾತ್ಮನನ್ನು ಕಳಿಸ್ದೆ, ನೀನು ಒಳಗಿದ್ದಾನೆ, ನಿನ್ನ ಜೊತೆಗಿದ್ದಾನೆ. ಇವಾಗ ಯೇಸ್ವಾಮಿ ಇನ್ನೇನು ಮಾಡ್ಬೇಕು ಹೇಳು? ಸ್ವಲ್ಪ ಹೇಳ್ರಿ, ಏನು ಮಾಡ್ಬೇಕು ಯೇಸ್ವಾಮಿ ನಿಮ್ಗೆ? ಇವೆಲ್ಲ ಮಾಡೋದ್ರ ಮುಖಾಂತರ ಅಲ್ಲಿ ಏನು ಮಾಡಿದ್ದಾನೆ? ಪ್ರವೇಶವನ್ನು ಸಿದ್ಧ ಮಾಡಿದ್ದಾನೆ. ಕೃಪಾ ಸಿಂಹಾಸನ ಹತ್ರ ಇವಾಗ ಹೆಂಗೆ ಹೋಗ್ಬೋದು? ನಾವು ಧೈರ್ಯವಾಗಿ ಹೋಗ್ಬೋದಂತೆ, ಭಯ ಪಟ್ಕೊಂಡು ಹೋಗೋದಲ್ಲ, ಧೈರ್ಯವಾಗಿ. ಬೈಬಲ್ ಹೇಳ್ತೈತೆ, ಆದಾಮ ಅವಳು ಪಾಪ ಮಾಡಿದಾಗ ಏದೇನು ತೋಟದಲ್ಲಿ ದೇವರು ಬಂದಾಗ ಬಚ್ಚಿಟ್ಕೊಂಡ್ರಂತೆ. ಅವ್ವ ಬಾ ಬಾ ಬಾ, ದೇವರು ಬಂದ, ಬಚ್ಚಿಟ್ಕ. ಧೈರ್ಯ ಇದ್ದಿಲ್ಲ ಅವ್ರಿಗೆ, ಭಯ ಇತ್ತು. ಯಾಕೆ ಭಯ ಇತ್ತು? ಪಾಪ. ಇವಾಗ ಯೇಸ್ವಾಮಿ ಏನು ತೆಗ್ದ ನಮ್ಮ ಜೀವಿತದಿಂದ? ಪಾಪ ತೆಗ್ದ. ಭಯ ಇದ್ದವ್ರು ಹೆಂಗೆ ಹೋಗ್ತಾರೆ? ಬಂದರೆ ಅದು ಭಯ. ಧೈರ್ಯ ಇದ್ದವರು ತಲೆ ಎತ್ತಿ ಭುಜ ಅಗಲ ಮಾಡಿ, ಅಪ್ಪ ನಾ ನಿನ್ನ ಕಾಣುವೆ. ಧೈರ್ಯ, ಪ್ರವೇಶ, ಧೈರ್ಯವಾಗಿ ಹೋಗ್ಬೋದು. ಅದು ನಾನು ಹೋಗ್ಬೇಕು. ದೇವರ ಸಮೀಪಕ್ಕೆ ಬನ್ರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ದೇವ್ರು ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟಾನೆ. ದೇವ್ರ ಬದಲಾವಣೆ ಆಗಲ್ಲ. ದೇವ್ರು ಯಾಕೆ ನಮ್ಮನ್ನು ದೇವ್ರ ಸಮೀಪಕ್ಕೆ ಬಾ ಅಂತಂದರೆ ದೂರ ಹೋದಂದು ದೇವರಲ್ಲ. ನಾವು ಈ ಬಳ್ಳಾರಿ ಗುಡ್ಡ ಐತಲ್ಲ, ನಾನು ಕೋಟೆಗೆ ಬೆಳೆದಿದ್ದು. ಎಲ್ಲಿ? ಕೋಟೆ. ನನ್ನ ಕೇಳ್ರ, ಗುಡ್ಡದ ಮೂಲೆ ಗೊತ್ತು ನನಗೆ. ನಾನು ಹೈಸ್ಕೂಲ್ನಾಗಿರೋ ಒಂದೊಂದು ದಿಕ್ಕಿನಾಗಿಂದ ಹತ್ತಿನದು. ಅದ್ರಾಗಿರೋ ಗುಹೆಗಳು ಗೊತ್ತು, ಇವು ಗೊತ್ತು, ಎಲ್ಲ ಗೊತ್ತು ನನಗೆ. ಬರೀ ಮೆಟ್ಲೇರಿ ಹೋಗ್ತಿದ್ದಿಲ್ಲ ನಾನು. ಈ ಕಡೆ ಈ ಕಡೆಯಿಂದ ಅದರಿಂದ ಎಲ್ಲ ಕಡೆ ಹಂಗೆ ನಾನು ಹತ್ಕೊಂಡು ಹೋಗಿನಿ ನಾನು. ರೈಟ್? ಅಲ್ಲಿ ಸಬ್ಜಾ ಆಡ್ತಿದ್ವಿ ನಾವು. ಯಾಕೆ? ಕೋಟೆಗಿದ್ದವ ನಾನು ಅಲ್ಲಿ. ಆ ಗುಡ್ಡದಾಗ ಸಬ್ಜಾ ಆಡ್ತಿದ್ವಿ ನಾವು. ರೈಟ್? ಓಕೆ. ಆ ಗುಡ್ಡ ಇವತ್ತು ಕೂಡ ನನಗೆ ಭಾಳ ಇಷ್ಟ. ಯಾಕಂದರೆ ನನಗೆಲ್ಲ ಕೆಲವು ಚೈಲ್ಡ್ಹುಡ್ ಮೆಮೊರೀಸ್ ಅಂತಾರಲ್ಲ, ಜ್ಞಾಪಕಗಳಿವೆ ಅಲ್ಲಿ. ಬಟ್ ನಾನು ಏನು ಮಾಡ್ತೀನಿ, ನನಗೆ ಅವಾಗವಾಗ ನಾನು ಬೆಂಗಳೂರಿಗೆ ಹೋಗ್ಬೇಕು, ಬೇರೆ ಊರಿಗೆ ಹೋಗ್ಬೇಕು. ಹೌದಲ್ಲ? ನಾನು ದೂರ ನಾನು ಹೋಗ್ತಾ ಇರ್ತೀನಿ, ಕಾರ್ನಾಗ ಹೋಗ್ತಾರೆ, ಹಗ್ರಿ ಕಡೆ, ಅಲ್ಲಿಂದ ನಾನು ಬಳ್ಳಾರಿ ಕಡೆ ತಿರುಗಿದ್ರೆ ಈ ಗುಡ್ಡ ಹೆಂಗೆ ಕಾಣ್ತದೆ ನನಗೆ? ನನಗನ್ಸ್ತತೆ ಗುಡ್ಡ ದೂರ ಹೋಗೈತಂತ. ಗುಡ್ಡ ಅಲ್ಲೇ ಐತೆ. ನಾನು 50 ವರ್ಷ ಮೇಲಿಂದ ನೋಡ್ತಾ ಇದ್ದೀನಿ ಅದನ್ನು. ಆ ಗುಡ್ಡ ಹಂಗೆ ಐತೆ, ಅಲ್ಲೇ ಐತೆ. ಅದು ಸ್ವಲ್ಪ ಕೂಡ ಮಳೆ ಬಂತು, ಬಿಸಿಲು ಬಂತು, ಸ್ವಲ್ಪ ಅವಾಗವಾಗ ಭೂಕಂಪ ಕೂಡ ಬಂತು ಬಳ್ಳಾರಿಗೆ ಲೈಟಾಗಿ. ಅದು ಹಂಗೆ ಐತೆ, ಇಷ್ಟುವರೆಗೆ ಚೇಂಜ್ ಆಗಿಲ್ಲ. ಬಟ್ ಇವಾಗ ದೂರ ಹೋದವ್ರು ಯಾರು? ನಾನು ದೂರ ಹೋದ್ರೆ ಆ ಗುಡ್ಡ ಹೆಂಗೆ ಕಾಣ್ತದೆ ನನಗೆ?
ಇಷ್ಟೇ ಆಯ್ತಲ್ಲ. ಸಣ್ಣ ಹುಡುಗರು ಹೆಂಗೆ ಮಾತಾಡ್ತಾರೆ, ಸಣ್ಣದಾಗ್ಬಿಟ್ಟೈತೆ ನೋಡು. ಅದು ಸಣ್ಣದಾಗಿಲ್ಲ ಮಗ, ನೀನು ದೂರ ಹೋಗಿ. ಹಂಗೆ ನೀನು ಯಾವಾಗ ದೇವರಿಂದ ದೂರ ಹೋಗ್ತೀಯೋ ನಿನಗೆ ದೇವರು ಸಣ್ಣವನು ಕಾಣ್ತಾನೆ. ದೇವ್ರ ಶಕ್ತಿ ಸಣ್ಣದು ಕಾಣಿಸ್ತದೆ ನಿನಗೆ. ದೇವ್ರು ನಿನ್ನ ಜೀವಿತದಲ್ಲಿ ಇಲ್ದಂಗೆ ಕಾಣಿಸ್ತದೆ ನಿನಗೆ. ದೇವರಲ್ಲ ನಿನ್ನಿಂದ ದೂರ ಹೋಗಿದ್ದು, ನೀನು ಹೋಗಿ ದೂರ. ನನ್ನ ಜೀವಿತಕ್ಕೆ ದೇವ್ರ ಕೆಲಸ ಮಾಡ್ತಿಲ್ಲ, ದೇವ್ರ ಕೈಯಾಗ ಆಗೋದಿಲ್ಲ ಬಿಟ್ಟು, ನಾನು ಅದಕ್ಕೆ ಬೇರೆ ಏನನ್ನ ಮಾಡಬೇಕು, ಅದ್ಭುತಗಳು ಇವಾಗ ಆಗಲ್ಲ. ಇಲ್ಲಪ್ಪ, ನೀನು ದೂರ ಹೋಗಿ. ನಾನು ಹೋಗಿ ಒಂದ್ಸರಿ ವಾಪಸ್ ಬರ್ತಿರ್ತೀನಿ, ಬೆಂಗಳೂರಿಂದ ವಾಪಸ್ ಬರ್ತಿರ್ತೀನಿ, ಕಾರಾಗೆ ಬರ್ತಿರ್ತೀನಿ, ಗಾಡಿಗೆ ದೂರದಾಗ ಕಾಣಿಸ್ತದೆ, ಅಗ್ರಿ ಹತ್ತರಿಂದ ಕಾಣಿಸ್ಬಿಡ್ತೈತೆ ಬಳ್ಳಾರಿ ಗುಡ್ಡ. ಅರೆ ಇದು ಗುಡ್ಡ, ಇದು ನಾನು ಸಣ್ಣವನಿಂದ ನೋಡಿದ ಗುಡ್ಡ, ಇದ್ರಾಗ ನಾನು ಆಡಿದ ಗುಡ್ಡ, ಇದನ್ನು ಹತ್ತಿದ ಗುಡ್ಡ, ಕಲ್ಲುಗಳು ಎಷ್ಟು ದೊಡ್ಡ ದೊಡ್ಡ, ಇಲ್ಲಿಂದ ಸಣ್ಣದು ಕಾಣಿಸ್ತದಲ್ಲ, ಈ ಫ್ಲ್ಯಾಗ್ ಸರಿ ಕಾಣವಲ್ದು ದೂರದಿಂದ. ಹತ್ರ ಬರ್ತಾ ಫ್ಲ್ಯಾಗ್ ಕ್ಲಿಯರ್ ಕಾಣಿಸ್ತದೆ. ಅದೇ ಗುಡ್ಡ ಇವಾಗ ಮತ್ತೆ ದೊಡ್ಡದು ಕಾಣಿಸ್ತದೆ. ಯಾರು ಚೇಂಜ್ ಆಗಿದ್ದು? ನಾನು ಹತ್ರ ಬರ್ತಾ ಇದ್ದೀನಿ, ಇವಾಗ ಮತ್ತೆ ಆ ಗುಡ್ಡ ದೊಡ್ಡದು ಕಾಣಿಸ್ತದೆ. ಹಂಗೆ ನಿನ್ನ ಲೈಫಲ್ಲಿ ನೀನು ಎಷ್ಟು ದೇವರ ಹತ್ರ ಇರ್ತೀಯೋ ನಿನ್ನ ಜೀವಿತದಲ್ಲಿ ದೇವರು ಅಷ್ಟು ದೊಡ್ಡವನಾಗಿರ್ತಾನೆ. ಯಾರು ದೇವ್ರಿಗೆ ಹತ್ರ ಇರ್ತಾರೋ ಅವನು ದೇವ್ರನ್ನ ಸ್ತುತಿಸೋ ರೀತಿನೇ ಬೇರೆ. ಯಾಕಂದ್ರೆ ಅವ್ನು ದೇವ್ರಿಗೆ ಅವ್ನು ದೊಡ್ಡವನು ಕಾಣ್ತಾ ಇದ್ದಾನೆ ದೇವ್ರ ಆತನಿಗೆ. ಆಮೇನ್. ಹತ್ರ ಇದ್ದವರು ನೀ ಉನ್ನತ, ಬಿಚ್ಚಿ ಹೃದಯ ಬಿಚ್ಚಿ ಕೈ ಎತ್ತಿ ಅವ್ರಿಗೆ ಯಾರು ಡ್ಯಾನ್ಸ್ ಮಾಡು ಹಾಡಾಡ ಹೇಳೋದು ಬೇಕಾಗಿಲ್ಲ, ಆ ಸ್ತುತಿ ಬರ್ತದೆ. ಯಾಕಂದ್ರೆ ದೇವರ ಮಹಿಮೆಯನ್ನು ನೋಡ್ತಾ ಇದ್ದಾನೆ. ಯಾರೋ ಹೇಳಿದ್ರು, ನಾನು ಇಷ್ಟವರೆಗೆ ತಾಜ್ ಮಹಲ್ ನೋಡಿಲ್ಲ, ಡೆಲ್ಲಿವರೆಗೆ ಹೋಗಿನಿ, ಎಷ್ಟೊಂದು ಸರಿ ಹೋಗಿನಿ ಡೆಲ್ಲಿಗೆ, ಸ್ವಲ್ಪ ದೂರ ಹೋಗ್ಬೇಕು ಅನ್ಕೊಂಡೇನು, ಹೋಗಿಲ್ಲ ನಾನು ಆಗ್ರಾಗೆ ತಾಜ್ ಮಹಲ್ ನೋಡ್ಲಿಕ್ಕೆ. ಬಟ್ ಯಾರೋ ಹೇಳಿದ್ರು ನಿಜವಾಗ್ಲೂ ತಾಜ್ ಮಹಲ್ ಸುಂದರವಾಗಿದೆ ಅಂತ. ಆ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಏನದು, ವಾ ತಾಜ್ ಹೇಳ್ತಾರೆ, ಹೋಗಿ ಬಂದವರು ಹೇಳ್ತಾರೆ. ಅಲ್ಲಿ ನೀನು ಹೋಗಿ ನೀನು ನೋಡಿದ್ರೆ ನಿಜವಾಗ್ಲೂ ನೀನು ಏನು ಹೇಳೋದು ಬೇಡ, ಬಾಯಾಗಿಂದ ವಾ ಅಂತ ಬರ್ತದಂತೆ. ಅದಷ್ಟು ಸುಂದರವಾಗಿದೆ ಅಂತ. ಬಳ್ಳಾರ್ಯಾಗ ಕುಂತ್ರೆ ಅನ್ನಕ್ಕೆ ಬರೋದಿಲ್ಲ ಅದು. ಅದು ಯಾವುದೋ ಫೋಟೋ ಇಲ್ಲಿ ನೋಡಿದ್ರೆ ನಿನಗೇನು ಅನಿಸಲ್ಲ, ಟಿವಿಯಾಗ ಅದನ್ನು ನೋಡಿದ್ರೆ ಅಷ್ಟು ಅನಿಸಲ್ಲ. ಆಮೇಲೆ ಟಿವಿಯಾಗ ತೋರಿಸ್ಬೋದು, ನೀನು ಅದ್ರ ಫೋಟೋ ನೋಡ್ಬೋದು, ಆದರೆ ಅದ್ರದ್ದು ಸಂಪೂರ್ಣತೆ ನಿನಗೆ ಅರ್ಥ ಆಗಲ್ಲ ಅಲ್ಲಿ ಹೋಗುವವರೆಗೂ. ಆಮೇಲೆ ಅಲ್ಲಿ ಹೋಗಿ ಬಂದವರು ನಿನಗೆ ತಾಜ್ ಬಗ್ಗೆ ವಿವರಿಸ್ಬೋದು. ಹೆಂಗದ್ ಗೊತ್ತಾ, ಇದು ಹೆಂಗದ್ ಗೊತ್ತಾ, ಹೆಂಗ ಕಟ್ಟಾರ ಗೊತ್ತಾ, ನಿನಗೆ ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಹಂಗೆ ದೇವ್ರನ್ನ ರುಚಿ ನೋಡಿದವರು, ಹತ್ರ ಹೋದವರು, ಆತನ ಸನ್ನಿಧಾನ, ಆತನ ಶಕ್ತಿ, ಆತನ ಬಲ ಇಲ್ಲಿ ಬಂದು ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ. ಅದು ನಿಮಗೆ ಬರೀ ಹಿಂಗೆ ಚಿತ್ರ ತೋರಿಸ್ದಂಗ, ಟಿವಿಯಾಗ ತೋರಿಸ್ದಂಗ ಅಷ್ಟೇ. ಸುಮ್ಮನೆ ಏನಿಲ್ಲ, ನೀನು ಹೋಗಮ್ಮ ಆಗ್ರಾಗ ಟಿಕೆಟ್ ಬುಕ್ ಮಾಡ್ಕ, ನೀನು ನಾನು ಹೋಗ್ಬೋದಾ ಇಂಡಿಯನ್ ರೈಲ್ವೇಸ್, ನಾನು ಅದ್ರಾಗೆ ಹೋಗಿದ್ದೆ, ನೀನು ಹೋಗ್ಬೋದು. ಅಲ್ಲಿ ಇಳಿ, ಅಲ್ಲಿ ನೋಡು, ಹೋದ್ರೆ ಸಾಕು, ನೀನು ಆಟೋಮ್ಯಾಟಿಕ್ ಹೋಗಿ ವಾ ತಾಜ್, ಸೂಪರಾಗಿದೆ ಅಲ್ಲ ಇದು, ನಿನ್ನ ದೃಷ್ಟಿನೇ ಚೇಂಜ್ ಆಗಿಬಿಡ್ತದೆ. ಆಮೇಲೆ ನೀನು ದೂರದಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಸಂಗಗಳು ಎಷ್ಟೇ ನೀನು ಕೇಳ್ಬೋದು. ಅದು ಹೆಂಗೆ ಗೊತ್ತಾ, ತಾಜ್ ಮಹಲ್ ನೋಡಿ ಬಂದವರು ವಿವರಿಸ್ದಂಗದು. ದೇವ್ರು ಒಳ್ಳೆಯವನು, ದೇವ್ರ ಅಭಿಷೇಕ, ದೇವ್ರ ಶಕ್ತಿ, ದೇವ್ರ ಬಲ, ದೇವ್ರ ದರ್ಶನ, ದೇವ್ರು ಮಾತಾಡ್ತಾನೆ. ನೀವು ಸುಮ್ಮನೆ ಹೌದಾ ಅಷ್ಟೇ ಇರ್ತೀರಾಗಲಿ. ಅದು ಟಿವಿಯಾಗೆ ತೋರಿಸ್ದಂಗೆ ತಾಜ್ ಮಹಲ್. ನೀನು ಅದನ್ನು ಕೇಳಿ ನಿನಗೇನು ಬರಬೇಕು, ಸ್ಫೂರ್ತಿ ಬರಬೇಕು. ಅವ್ರು ಹೋಗಿ ಬಂದಾರ ಅಂತ ನಾನು ಹೋಗ್ಬೇಕು ನಡಿ. ಆಮೇನ್. ನಾನು ಹೇಳ್ತೀನಿ, ದೂರ ಇದ್ದವನು ದೇವರನ್ನು ಸಂಪೂರ್ಣವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾರ್ಥನೆ ಜೀವಿತ ಇಲ್ಲದೆ ಇರುವವನು ದೇವರನ್ನ ಸುಮ್ಮನೆ ದೂರದಿಂದ ನೋಡ್ದಂಗದು, ಅವನಿಗೆ ಅರ್ಥನೇ ಆಗಲ್ಲ. ಯಾರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಪ್ರಾರ್ಥನೆ ಜೀವಿತ ಕಟ್ಕೊಂಡಿಲ್ಲ ಅಂಥವ್ರು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ.
ಅನವಶ್ಯವಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ, ಅನವಶ್ಯವಾಗಿ ನೀವು ಕಷ್ಟದಲ್ಲಿದ್ದೀರಿ, ಅನವಶ್ಯವಾಗಿ ನೀವು ಭಯದಲ್ಲಿದ್ದೀರಿ, ಅನವಶ್ಯವಾಗಿ. ಯಾಕೆ ಗೊತ್ತಾ, ಇಲ್ಲಿ ಹತ್ತಿರ ಬಂದರೆ ನಿನಗೆಲ್ಲ ಪರಿಹಾರ ಇಲ್ಲಿದೆ. ಇಲ್ಲಿ ಹತ್ರ ಬಂದರೆ ಎಲ್ಲ ಪರಿಹಾರ ಇದೆ. ನೀನೇನು ಮಾಡ್ತೀಯ? ನೀವು ಹೋಗಿ ಬಂದಿರಲ್ಲ, ನಾನು ಯಾಕೆ ಟಿಕೆಟ್ ಖರ್ಚು ಮಾಡಲಿ, ನಾನು ಯಾಕೆ ಅಲ್ಲಿವರೆಗೆ ಹೋಗಲಿ, ನೀವು ಹೋಗಿ ಬಂದಿರಲ್ಲ, ಫೋಟೋ ತೋರಿಸ್ರಿ ಸಾಕು. ಅದು ನಿನ್ನನ್ನು ತೃಪ್ತಿಪಡಿಸಲ್ಲ, ನಿನ್ನ ಅಗತ್ಯತೆಗಳ ನೀಗಿಸಲ್ಲ, ನಿನಗೆ ಅಭಿಷೇಕ ಕೊಡಲ್ಲ. ಅದು ಬೇರೆಯವ್ರ ಅಭಿಷೇಕ ನೋಡಿ ನೀನು ಚಪ್ಪಾಳಿ ಹೊಡಿತಿ, ನಿನಗೆ ಅಭಿಷೇಕ ಬರಲ್ಲ, ನಿನಗೆ ಪ್ರಕಟಣೆ ಸಿಗಲ್ಲ. ಇಲ್ಲಿ ಹತ್ರ ಹೋದವರು ನೋಡಿ ಅಬ್ಬಬ್ಬಬ್ಬ ದೇವ್ರು ಹಂಗ, ದೇವ್ರು ಹಿಂಗ, ಇದು ಹಿಂಗ, ಇವ್ರು ಬಂದು ಹೇಳ್ಬೋದು, ಬಟ್ ನಿನಗೆ ಅನುಭವ ಆಗಲ್ಲ. ನಿನಗಾಗಬೇಕಾ? ಬಾ ಬಾ, ನಿನಗೂ ಈ ಮಾರ್ಗ ರೆಡಿ ಇದೆ. ಇವ್ರು ಯಾರು ಸ್ಪೆಷಲ್ ಅಲ್ಲ, ಮೋಸಸ್ ಏನು ಸ್ಪೆಷಲ್ ಅಲ್ಲ. ಮೋಶೆಗೆ ದೇವ್ರ ಮೇಲೆ ಆಸೆ ಇತ್ತು, ನಿನ್ನ ನೋಡಬೇಕು, ನಿನ್ನ ಮುಖ ಕಾಣಬೇಕು, ನಾನು ನಿನ್ನನ್ನು ಅರಿಯಬೇಕು. ಅದ್ಭುತಗಳು ಮಾಡಿ ಸ್ವಾಮಿ, ಆದರೆ ಅದ್ಭುತ ಮಾಡುವವನು ಬೇಕು ನನಗೆ. ಸ್ವಲ್ಪ ಜನ ಅದ್ಭುತ ಹೊಂದ್ಕೊಳ್ತಾರೆ, ಟಾಟಾ ಸಿಕ್ತು ಹೋಗ್ಬಿಡ್ತಾರೆ, ಅದ್ಭುತ ಮಾಡುವವನು ಬೇಡ ಅವರಿಗೆ. ಅದಕ್ಕೆ ಮೋಸೆ ಬೆಟ್ಟದ ಮೇಲೆ ಊಟ ಇಲ್ದಂಗೆ, ನೀರಿಲ್ದಂಗೆ ಹೆಂಗಿರಕ್ಕೆ ಸಾಧ್ಯ? ಯಾವಾಗ ಯೋಚನೆ ಮಾಡಿ, ಹೆಂಗೆ ಸಾಧ್ಯ? ನಾವು ಊಟಕ್ಕೆ ಬಟ್ಟೆಗೆ ಸಾಯ್ತೀವಿ ನಾವು. ಹೌದು, ನಾನು ಹೇಳಿ ಜನ ಹಂಗ ಇದ್ದಾರೆ, ಊಟ ಊಟ ಊಟ. ಅಲ್ಲೋ, ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ. ಶಾಂತಿ, ಸಮಾಧಾನ, ನೀತಿ, ದೇವರ ಶಕ್ತಿ, ದೇವರ ಬಲ, ಅಭಿಷೇಕ. ದೇವರ ಸನ್ನಿಧಾನದಲ್ಲಿ ನೀನು ಊಟ, ಬಿರಿಯಾನಿ ಎಲ್ಲ ಮರ್ತು ಹೋಗ್ತೀನಿ ನೀನು. ಬಟ್ ಅದು ರುಚಿ ನೋಡಿಲ್ಲ ನಾವು, ಬರೀ ಬಿರಿಯಾನಿ ರುಚಿ ನೋಡಿವಿ, ಅದಕ್ಕಾಗಿ ಸಾಯ್ತೀವಿ. ಯಾರಿಗೂ ವೈಯಕ್ತಿಕವಾಗಿ ಹೇಳ್ತಿಲ್ಲ, ಜನರಲ್ ಆಗಿ ಮಾತಾಡ್ತೇನೆ ನಾನು. ಆದರೆ ಮೋಸೆ 40 ದಿನ ಊಟ ಬೇಡ, ನೀರು ಬೇಡ. ಯಾಕೆ? ಆ ದೇವ್ರನ್ನ ರುಚಿ ನೋಡಿದ್ರೆ ಯಾವ ಊಟ, ಯಾವ ಬಟ್ಟೆ, ಯಾವ ಫ್ಯಾಷನ್ನು, ಯಾವ ಸಿನಿಮಾ, ಯಾವ ಬಾಲಿವುಡ್ಡು, ಯಾವ IPL, ಯಾವ ವಿರಾಟ್ ಕೊಹ್ಲಿ, ಯಾವ ಈ ಲೋಕದ ಐಶ್ವರ್ಯವೆಲ್ಲ ನಶ್ವರವು, ನಿನ್ನ ಪ್ರೀತಿ ಒಂದೇ ಶಾಶ್ವತವು. ಆ ಹಾಡು ಬರೀ ಹಾಡಾಗಿರಲ್ಲ, ದೇವರನ್ನು ರುಚಿ ನೋಡಿದವನಿಗೆ. ಬಹಳ ಜನಕ್ಕೆ ಅದು ಬರೀ ಹಾಡು. ನೀವು ಬಹಳ ಜನ ಮಿಸ್ ಮಾಡ್ತಾ ಇದ್ದಾರೆ ದೇವರ ಸನ್ನಿಧಾನದಲ್ಲಿ ಇಲ್ದಂಗೆ. ಅದು ಬರೀ ಹಾಡಾಗಿದೆ. ಲೋಕವೆಲ್ಲ ಪ್ರಾರ್ಥನೆಗೆ ಬರಲ್ಲ, ಬಟ್ ಹಾಡಾಡ್ಬಿಟ್ರು ಟಕ್ಕಂತ ಎಲ್ಲರೂ ಆಡ್ಬಿಡ್ತಾರೆ. ನಾನು ಸುಮ್ಮನೆ ಇದು ಹಾಡು. ನಿಜವಾಗಲೂ ದೇವರನ್ನು ರುಚಿ ನೋಡಿದವನಿಗೆ ಲೋಕದ ಮೇಲೆ ಆಸೆನೇ ಇರೋಯ್ತ. ಅವನು ಅನ್ಕೊಂತ ಇದು ಎಂಥ ಚೀಪ್, ಇದೇ ಥ್ರಿಲ್ ಅನ್కున్నాను, అదే థ్రిల్ అనుకున్నాను నేను. యా థ్రిల్ లేదు, ఏం లేదు, నిజమైన థ్రిల్ నా దేవుడు. ಮೋಸೆ ಬೆಟ್ಟದ ಮೇಲಿದ್ದ 40 ದಿನ ಇಲ್ಲಿ ಕೆಳಗೆ ಇವ್ರು ತಿಂತಿದ್ರು, ಕುಡಿತಿದ್ರು, ದೇವರನ್ನೋದು ಲೆಕ್ಕ ಇಲ್ಲ. ಅವರೇ ಮೂರ್ತಿಗಳು ಮಾಡಿಕೊಂಡ್ರು. ದೂರದಲ್ಲಿರೋರಿಗೆ ಹತ್ತಿರದಲ್ಲಿರೋರಿಗೆ ಅದೇ ವ್ಯತ್ಯಾಸ. ದೇವರಿಂದ ದೂರ ಇರುವವರು, ಬೆಟ್ಟದ ಕೆಳಗಡೆ ಇರುವವರು ತಮ್ಮದೇ ಆಟವನ್ನು, ಲೌಕಿಕ ಆಟಗಳನ್ನು ಆಡ್ತಾ ಇರ್ತಾರೆ. ಇದೇ ಅನ್ಕಂತಿರ್ತಾರೆ ಜೀವನ. ಆದರೆ ಬೆಟ್ಟ ಹತ್ತಿ ಮೇಲೆ ದೇವರನ್ನು ರುಚಿ ನೋಡಿದವನು ಮಹಿಮೆಯಲ್ಲಿ ಇಳಿತಿರ್ತಾನ. ಅವನ ಹತ್ರ ಉತ್ತರ ಇದೆ. ಇವ್ರು ಕೆಳಗಿರೋರು ಏನು ಮಾಡ್ತಾರೆ? ನೀರಿಲ್ಲ, ಇದಿಲ್ಲ, ಹಿಂದೆ ಫರೋನ್ ಬಂದ, ಅವ್ರು ಬರೀ ಗುಣುಕ್ತಿರ್ತಾರೆ. ದೇವ್ರನ್ನ ನೋಡದೇ ಇರೋರು, ದೇವ್ರನ್ನ ಅನುಭವಿಸದೇ ಇರೋರು, ದೇವರ ಸನ್ನಿಧಾನದಲ್ಲಿ ಇಲ್ಲದೆ ಇರುವವರು ಗುಣುಕ್ತಿರ್ತಾರೆ. ದೇವರನ್ನು ನೋಡಿದವನು, ಬೆಟ್ಟ ಹತ್ತಿದವನು, ದೇವರ ಹತ್ರ ಹೋದವನು, ದೇವರ ಸ್ವರವನ್ನು ಕೇಳಿದವನು, ದೇವರ ಮಹಿಮೆಯನ್ನು ಅನುಭವಿಸಿದವನು, ಅವನು ಗುಳುವುದಿಲ್ಲ. ಅವನ ಹತ್ರ ಪರಿಹಾರ ಇರ್ತದೆ. ಅವನು ಭಯಗ್ರಸ್ತನಾಗುವುದಿಲ್ಲ. ಅವನ ಹತ್ರ ಉತ್ತರ ಇರ್ತದೆ, ಅವನ ಹತ್ರ ಪ್ರಕಟಣೆ ಇರ್ತದೆ, ಅವನ ಹತ್ರ ದೇವರ ವಾಕ್ಯ ಇರ್ತದೆ, ಅವನ ಹತ್ರ ದೇವರ ಸ್ವರ ಇರ್ತದೆ.
ಬೆಟ್ಟ ಹತ್ತವನು ಯಾರು? ಪ್ರಾರ್ಥನೆ ಮಾಡುವವನು. ಕೆಳಗಿರೋನು ಯಾರು? ಮೋಸ ನೀನು ಹೋಗ್ಬಿಡಪ್ಪ, ನೀನು ದೇವ್ರ ಹತ್ರ ನೀನು ಉಪವಾಸ ಮಾಡಪ್ಪ, ನೀನು ನೋಡಪ್ಪ, ನೀನು ಏನಿಲ್ಲ ಬಂದು ನಮಗೆ. ಅವರೆಲ್ಲ ಸತ್ರು ಅರಣ್ಯದಲ್ಲಿ. ದೇವ್ರ ಮಕ್ಕಳೇ ಅವ್ರು. ಮತ್ತೆ ಇಸ್ರಾಯೇಲರು ಯಾರು? ಬೇರೆ ಮಕ್ಕಳ? ದೇವ್ರ ಮಕ್ಕಳು. ಅವ್ರನ್ನ ಹೊರಗೆ. ಆದರೆ ಅವರು ಸಂಪೂರ್ಣ ದೇವರವ್ರಿಗೆ ಇಟ್ಟಿರುವಂಥ ವಾಗ್ದಾನಗಳನ್ನೆಲ್ಲ ಅವರು ಅನುಭವಿಸಲಿಲ್ಲ ಜೀವಿತದಲ್ಲಿ. ಹಂಗೆ ದೇವ್ರ ಮಕ್ಕಳಾಗಿ ನಾವು, ದೇವರು ನಮ್ಗೆ ಎಷ್ಟೋ ಸಂಪತ್ತನ್ನು ಇಟ್ಟಿದ್ದಾನೆ ಆತನ ಸನ್ನಿಧಾನದಲ್ಲಿ. ಆದರೆ ನಾವು ಯಾವಾಗ ಪ್ರಾರ್ಥನೆ ಮಾಡಲ್ಲ, ಅದನ್ನು ಹೊಂದ್ಕೊಳ್ತಾ ಇಲ್ಲ, ಅದನ್ನು ನೋಡ್ತಾ ಇಲ್ಲ, ಅದನ್ನು ರುಚಿ ನೋಡ್ತಾ ಇಲ್ಲ, ಅದನ್ನು ತಿಳ್ಕೊಳ್ತಾ ಇಲ್ಲ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅದನ್ನು ನಾವು ಹೊಂದಿಕೊಳ್ತಾ ಇಲ್ಲ. ಇಲ್ಲಿ ಜೀವಿತ ಭಯದಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ ಗುಣಗುಟ್ಟುಕೊಳ್ತಾ, ಅಯ್ಯೋ ಇದ್ರಾಗೇ ತಿರುಗ್ತಾ ಇದೀವಿ ನಾವು. ಅದರಲ್ಲಿ ಹೋಗೋನು ಜೈಶಾಲಿಯಾಗಿ ಜೀವಿಸ್ತಾನವನು. ಆಮೇನ್. ದೇವರು ಎಲ್ಲರೂ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ಸಿಂಪಲ್. ನಾನು ಗಾಡಿ ಹಾಕೊಂಡು ಬರ್ತಿರ್ತೀನಿ, 15 ಕಿಲೋಮೀಟರ್ ದೂರ ಅಗರಿ, ಆ ಗುಡ್ಡ ನನ್ನ ಹತ್ರ ಬಂದಂಗೆ ಅನಿಸ್ತದೆ. ಇಲ್ಲ, ನಾನು ಬಂದಿನಲ್ಲ ಹತ್ರ, ಅದೇ 10 ಕಿಲೋಮೀಟ್ರ್. ಆಮೇಲೆ ಕೋಟೆ ಒಳಗೆ ಬಂದರೆ ನೀನು ಸಮೀಪಕ್ಕೆ ಬಾ, ದೇವ್ರ ಚಿತ್ರನೇ ಚೇಂಜ್ ಆಗ್ತದೆ ನಿನ್ನ ಲೈಫಲ್ಲಿ. ಅವಾಗ ಆಟೋಮ್ಯಾಟಿಕ್ ವಿಶ್ವಾಸ ಚೇಂಜ್ ಆಗ್ತದೆ. ಇಷ್ಟು ದೊಡ್ಡ ದೇವರು ನನ್ನ ಜೀವಿತದಲ್ಲಿ ಇರುವಾಗ ನನ್ನ ವಿರೋಧಿ ಯಾರು? ಅವಾಗ ಆಟೋಮ್ಯಾಟಿಕ್ ವಾಗ್ದಾನಗಳು ಬರ್ತಾವೆ ನಿನಗೆ, ಆಟೋಮ್ಯಾಟಿಕ್ ವಿಶ್ವಾಸ ಹುಟ್ಟುತ್ತದೆ. ಯಾಕಂದ್ರೆ ನಿನ್ನ ವಿಶ್ವಾಸವನ್ನು ಹುಟ್ಟಿಸುವುದು, ಪೂರೈಸುವುದು ಆತನೇ. ಆತನ ಹತ್ರ ಇದ್ರೆ, ಆತನನ್ನು ನೋಡಿದ್ರೆ, ಆತನನ್ನು ಅನುಭವಿಸಿದ್ರೆ, ಆತನ ಮಹಿಮೆಯಲ್ಲಿ ಇರುವುದಾದ್ರೆ ವಿಶ್ವಾಸ ಹುಟ್ಟುತ್ತಾ ಇರ್ತದೆ. ದೂರ ಹೋದ್ರೆ ಸಣ್ಣದು ಕಾಣ್ತತೆ, ಚಿಂತೆ ದೊಡ್ಡದಾಗ್ತದೆ, ಅವಾಗ ಭಯ ದೊಡ್ಡದಾಗ್ತದೆ, ಗುಣಗುಟ್ಟುವಿಕೆ ಜಾಸ್ತಿ ಆಗ್ತದೆ. ಇಲ್ಲಿದ್ರೆ ಇಲ್ಲಿ ಯಾನೋ ಬೈತಾನೆ ನಿನ್ನ, ಲೇ ಕತ್ತೆ, ನಿನಗೆ ಸಿಟ್ಟು ಕೂಡ ಬರಲ್ಲ ಇಲ್ಲಿದ್ರೆ. ಅವನೇ ನನ್ನ ಕಲ್ನಡಿ, ಇದನ್ನು ಬಿಟ್ಟು ಯಾರು ಹೋಗ್ತಾರೋ? ಗದೆಕು ಕ್ಯಾ ಮಾಲೂಮ್ ಜಾಫ್ರನ್ ಕಾ ಸ್ವಾದ್. ಕತ್ತೆಗೇನು ಗೊತ್ತು? ಕಸ್ತೂರಿ ಪರಿಮಳ. ಅವನು ಅನ್ಕೊಂತಿರ್ತಾನೆ. ನೀನು ಅದೇ ಇಲ್ಲಿದ್ದಿ ಅನ್ಕೋ, ನೀನು ವಾಪಸ್ ಬೈತಿ, ನಿನ್ನ ಸಮಾಧಾನ ಹೋಗ್ತದೆ. ಏನು ಅನ್ಕೊಂಡು ನಾವು ನನ್ನ ಕೊಟ್ಲಾಡ್ತಾವು, ನೀನು ಗಲಾಟೆ ಮಾಡ್ತಿ. ಯಾಕೆ? ನಿನಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅವ್ರು ಏನೋ ಒಂದಂದ್ರೆ ನೀನು ಅಪ್ಸೆಟ್ ಫುಲ್ಲು. ಇಲ್ಲಿದ್ರೆ ಆಮೇನ್. ಐ ಆಮ್ ಟೆಲ್ಲಿಂಗ್, ಇಲ್ಲಿರೋರ ಜೀವಿತನೇ ಸಂಪೂರ್ಣವಾಗಿ ಎಲ್ಲ ವಿಭಾಗದಲ್ಲಿ ಬದಲಾವಣೆ ಆಗ್ತದೆ ಪ್ರಿಯರೇ. ಅದೇ ಪ್ರಾರ್ಥನೆ. ಪ್ರಾರ್ಥನೆ ಮಾಡುವವನ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ಕೊನೆಯ ವಚನ ನಾನು ಹೇಳಿ ನಾನು ಮುಗಿಸ್ತೇನೆ. ಇದು ಅಲ್ಲಿರುವಂಥ ಲಾಭ. ಬಟ್ ಸೈತಾನ್ ಗೊತ್ತು, ನಾವು ಅಲ್ಲಿ ಹೋದ್ರೆ ಅವನು ನಮ್ಮನ್ನ ಸೋಲ್ಸೋಕ್ಕಾಗಲ್ಲ ಅಂತ. ಅದಕ್ಕೆ ನಮ್ಗೇನು ಮಾಡ್ತಾನೆ? ಬ್ಯುಸಿ ಮಾಡ್ತಾನೆ. ನಾವು ಬೇರೆ ಇದರಲ್ಲಿ ಇರ್ಬೇಕಂತಾನೆ, IPL ನೋಡ್ಕೊಂಡಿರ್ಬೇಕಂತಾನೆ. ಆಮೇನ್. ಆದರೆ ನಮಗೇನು ದೇವ್ರು ಇಲ್ಲಿ ಬಲವಂತ ಮಾಡಿ ನಮ್ಮನ್ನು ಎಳಿತಾನ ದೇವರು. ನೀನು ಬರ್ತಾ ಇಲ್ಲ ಬಾ ಅಂತ ಕುತ್ತಿಗೆಗೆ ಹಗ್ಗ ಹಾಕಿ ದನ ಎಳ್ದಂಗೆ ಬಾ 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 ಎಳಿತಾನ ದೇವರು? ಎಳೆಯಲ್ಲ. ನಿನಗೆ ಆಸೆ ಬರಬೇಕು. ಇಲ್ಲಿ ನೋಡ್ರಿ, ಕೀರ್ತನೆಗಾರನಿಗೆ ಏನು ಆಸೆ ಇತ್ತಂತ. ಕೀರ್ತನೆ 42:1-2 ಬೇಗ 2 ವಚನ ನೋಡಿ ಮುಗಿಸ್ಕೊಳ್ಳೋಣ. ಕೀರ್ತನೆ ನೋಡ್ರಿ, ಅಲ್ಲಿ ಹೇಳ್ತಾನೆ, ದೇವರೇ ಕಾಮ. ಎಲ್ಲರೂ ಹೇಳ್ರಿ, ಅದು ಒಳಗಿಂದ ಬರ್ಬೇಕು ಅಂತಾರೆ. ದೇವರೇ ಅಲ್ಲ, ಹೇಳ್ರಿ, ಕೈ ಎತ್ತಿ ಹೇಳ್ರಿ, ದೇವರೇ. ಇಲ್ಲಿಂದ ಬರೋದದು, ರೈಟ್? ದೇವರೇ, ಬಾಯಾರಿದ ಜಿಂಕೆ ಅಲ್ಲ, ಅಲ್ಲಿ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಇಲ್ಲಿ ನೋಡ್ರಿ, ಅವನಿಗೆ ಆಸೆ ಯಾರ ಮೇಲಿದೆ? ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ದೇವರೇ, ಅದು ಹಂಗೆ ಓದ್ಬೇಕದು. ನೀವು ಕಾವಲಪ್ಪ ಯೇಸು. ಆಮೇನ್. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನೊಂದು ವಚನ ನೋಡ್ರಿ, 63:1 ಕೀರ್ತನೆ 63:1.
ಮತ್ತೊಂದು ಸರಿ ಹೆಂಗೆ ಓದ್ತೀರಿ? ಇನ್ನೊಂದು ಸರಿ ಓಡ್ರಿ, ಎಲ್ಲರೂ ಓಡ್ರಿ. ದೇವರೇ, ಓಕೆ, ಇಲ್ಲಿ ಹೇಳ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. పోతాంరా, చర్చికి పోతాము, వస్తాము, పోరా, ಹಂಗಲ್ಲದು. ಹಿಂಗೆ ಅಂದ್ಬಿಟ್ಟೆ, ಏನೋ ಇದು ಮಾಡಿಬಿಟ್ರೆ, ಇವತ್ತು ಕಮ್ಯುನೂ ಬಂದ್ಬಿಟ್ಟೆ, ಬೇರೆ ವಾರ ಓಕೆ, ಹಂಗಲ್ಲ ಅದು. ನಾನು ಮಾತಾಡ್ತಿರೋದು ಇಲ್ಲಿ ಬರೋದಲ್ಲ, ಸಭೆಗೆ ಬರೋದಲ್ಲ, ನಿನ್ನ ವೈಯಕ್ತಿಕ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ ದೇವ್ರ ಸನ್ನಿಧಾನದಲ್ಲಿ. ರೈಟ್? ಲಾಸ್ಟ್ ವಚನ, ಯೇಸು ಸ್ವಾಮಿ ನಮಗೆ ಇಲ್ಲಿ ಭೂಲೋಕಕ್ಕೆ ಬಂದಾಗ ಹೆಂಗೆ ಬಂದ? ಮನುಷ್ಯನಾಗಿ ಬಂದ. ಆತನಿಗೆ ತಂದೆಯ ಬಲ ಬೇಕಿತ್ತು, ತಂದೆಯ ಮಾರ್ಗದರ್ಶನ ಬೇಕಿತ್ತು, ತಂದೆಯ ಸ್ವರ ಬೇಕಿತ್ತು, ತಂದೆ ನಡೆಸುವಿಕೆ ಬೇಕಿತ್ತು. ಹೌದಾ ಇಲ್ಲ? ಯಾಕೆ ಎಲ್ಲ ಆತನ ದೇವರಾಗಿದ್ರು ಕೂಡ ಅದನ್ನೆಲ್ಲ ಬದಿಗಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಬಂದ. ಇವಾಗ ನಮಗೆ ಮಾದರಿ ಯಾರು? ಮತ್ತೆ ಯೇಸು ಸ್ವಾಮಿ. ರೈಟ್? ಓಕೆ, ಈ ಲಾಸ್ಟ್ ವಚನ ನೋಡ್ರಿ, ಮಾರ್ಕನ್ ಬರೆದು ಸುವಾರ್ತೆ 1:35. ಯೇಸು ಸ್ವಾಮಿಗೆ ಪ್ರಾರ್ಥನೆ ಹೆಂಗಿತ್ತು, ಎಷ್ಟು ಅದು ಪ್ರಾಮುಖ್ಯವಾಗಿತ್ತು. ಎಲ್ಲರ ಜೊತೆಗೆ ಹೋದೋಣ. ರೈಟ್? 1 2 3. ಮುಂಜಾನೆ. ಸಾಕು, ಒಂದು ನಿಮಿಷ. ಯಾವಾಗ? ಗಟ್ಟಿಗೆ ಹೇಳ್ರಿ, ಯಾವಾಗ? ಜೋರಾಗಿ ಹೇಳ್ರಿ, ಯಾವಾಗ? ರೈಟ್? ಯಾವಾಗಂತೆ? ಮುಂಜಾನೆ. ಓಕೆ, ಮುಂಜಾನೆ ಯಾವಾಗ? 8 ಗಂಟೆಗ? ಅಲ್ಲಿ ನೋಡಿ ಮುಂದೆ ಏನೈತೆ? ಇನ್ನೂ ಮೊಬ್ಬಿರುವಾಗ ಬಾ. ಎಲ್ಲರೂ ಹೇಳ್ರಿ, ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಅಬ್ಬಾ. ಪ್ರಾರ್ಥನೆ ಆಮೇಲೆ. ಫಸ್ಟ್ ಎದ್ದೊಳ್ಬೇಕಂತೆ. ಯಾವಾಗ ಎದ್ದೊಳ್ಬೇಕಂತೆ? ಮುಂಜಾನೆ ಯಾವಾಗ? 8 ಗಂಟೆಗಲ್ಲ. ಯಾವಾಗ ಎದ್ದನಂತೆ? ಇನ್ನ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ, ಇನ್ನ ಮೊಬ್ಬಾಗಿರುವಾಗ. ಸ್ವಾಮಿ ಏನು ಮಾಡ್ದ? ಎದ್ದು. ಅದೇ ಕಷ್ಟ ನಮಗೆ, ಭಾಳ ಜನಗೆ. ಅದು ಈಗಿನ ಕಾಲದವ್ರಿಗಂತೂ ಭಾಳ ಕಷ್ಟ. ಯಾಕ? ರಾತ್ರಿ ಮಲಗೋದು ಲೇಟಲ್ಲ. ಯಾಕೆ? IPL ನಡೀತೈತಲ್ಲ. ಯಾಕೆ? ಕೈಯಾಗ ಮೊಬೈಲ್ ಇರ್ತದಲ್ಲ. ಯಾಕೆ? ಆ ಯೂಟ್ಯೂಬ್ ನೋಡಬೇಕಲ್ಲ. ಯಾಕೆ? ಫೇಸ್ಬುಕ್ ನೋಡಬೇಕಲ್ಲ. ರಾತ್ರಿ 1-1:30 ಮಲ್ಕೊಂಡವನು ಬೆಳಿಗ್ಗೆ ಎಲ್ಲೆದ್ದೇಳ್ತಾನ? ಪ್ರಾರ್ಥನೆ ಮಾಡಕ್ಕೆ ಮನಸ್ಸು ಬರ್ತದ ಅವನಿಗೆ? ಲೋಕದಿಂದ ತುಂಬಿಕೊಂಡವನು ರಾತ್ರಿ ಹೊಟ್ಟೆ ತುಂಬ ತಿಂದವನಿಗೆ ಎದ್ದೇಳ್ಬೇಕು ಅನ್ಸದ? ಬೆಳಿಗ್ಗೆ ಎದ್ದೇಳ್ಬೇಕಂದ್ರೆ ಪ್ರಿಪ್ರೇಷನ್ ರಾತ್ರಿ ಮಾಡ್ಬೇಕು. ನೀವು ದೋಸೆ ಮಾಡುವಾಗ ಯಾವಾಗ ಮಾಡ್ತೀರಪ್ಪ? ಬೆಳಿಗ್ಗೆ ಟಿಫಿನಿಗೆ ದೋಸೆ ಮಾಡಬೇಕಂದ್ರೆ ತಯಾರು ಯಾವಾಗ ಮಾಡ್ಕೊಂತೀರಿ? ಅಬ್ಬಾ, ಅದಕ್ಕೆ ಮಾತ್ರ ಎಷ್ಟು ಜ್ಞಾನ ಆಯ್ತು ನೋಡು ನಿಮಗೆ ಎಲ್ಲರಿಗೆ, ಎಷ್ಟು ಬುದ್ಧಿ ಆಯ್ತು ನೋಡು. ಸಾಯಂಕಾಲನೇ ಗ್ರೈಂಡ್ರಿಗೆ ಹಾಕಿ ಇದು ಮಾಡಿ ಅದನ್ನಿಟ್ಟು. ಯಾಕೆ? ಬೆಳಿಗ್ಗೆ ದೋಸೆ ತಿನ್ಬೇಕು. ಅಬ್ಬಾ, ಮತ್ತು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಯಾವಾಗ ಸಿದ್ಧ ಆಗಬೇಕು? ಭಾಳ ಜನ ಬೆಳಿಗ್ಗೆ ಪ್ರೇಯರ್ ಮಾಡ್ಕೊಂಡು ಬೆಳಿಗ್ಗೆ ಸಿದ್ಧ ಆಗ್ತಾರೆ, ಅದಕ್ಕೆ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ. ರೈಟ್? ಎದ್ದು ಹೊರಟು ಎಲ್ಲಿಗೋದ? ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಪ್ರಾರ್ಥಿಸ್ದ ಅಲ್ಲ, ಪ್ರಾರ್ಥಿಸುತ್ತಿದ್ದನು ಅಂದರೆ ಅರ್ಥ ಏನು? 1 ದಿನದಲ್ಲ, 2 ದಿನದಲ್ಲ, 3 ದಿನದಲ್ಲ. ಇದು ಆತನ ಜೀವನ ಶೈಲಿ.
ಸೋಮವಾರ ಮುಂಜಾನೆ ಎದ್ದು ಹೋಗಿ ಪ್ರಾರ್ಥನೆ ಮಾಡ್ತಿದ್ದ, ಮಂಗಳವಾರ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಿದ್ದ. ಜನರನ್ನು ಭೇಟಿಯಾಗುವ ಮುಂಚೆ ತಂದೆಯನ್ನು ಭೇಟಿಯಾಗಿ ತಂದೆಯ ಮುಖವನ್ನು ನೋಡುತ್ತಾ, ಸಹವಾಸ ಮಾಡುತ್ತಾ, ತಂದೆಯ ಸ್ವರವನ್ನು ಕೇಳುತ್ತಾ, ಅವತ್ತು ಏನು ಮಾಡಬೇಕಂತ ಪ್ಲ್ಯಾನ್ ಹೊಂದಿಕೊಳ್ತಾ, ಬಲವನ್ನು ಹೊಂದಿಕೊಳ್ತಾ, ಅಭಿಷೇಕವನ್ನು ಹೊಂದಿಕೊಳ್ತಾ ಬಂದು ಜನರನ್ನು ಭೇಟಿಯಾಗಿ ಅಲ್ಲಿ ರೋಗಗಳನ್ನು ಗುಣ ಮಾಡ್ತಾ, ಸ್ವಸ್ಥತೆ ಮಾಡುತ್ತಾ ಆತನು ಮಾಡ್ತಾ ಇದ್ದಾನೆ. ಆಮೇನ್. ಹಂಗೆ ಪ್ರಾರ್ಥನೆ ಜೀವಿತ ಇದ್ರೆ ಆ ದಿನ ಎಂಥ ದಿನ ಇರ್ತದೆ? ಜಯಭರಿತವಾದ ದಿನ ಇರ್ತದೆ. ಭಾಳ ಜನ ನಾವೇನು ಮಾಡ್ತೀವಿ, ಎಲ್ಲ ಮುಗಿಸ್ಕೊಳ್ಳೋಣ, ರಾತ್ರಿ ಟೈಮ್ ಇದ್ದರೆ ನೀನು ಬೆಳಿಗ್ಗೆ ಹೋಗಿ ದುಡಿದು ತಿರುಗಿ ಬಿಸಿಲಾಗಿ ತಿರುಗಿ ಬಂದು IPL ನೋಡಿ ಇನ್ನೇನು ಟೈಮ್ ಇರ್ತದೆ ನಿನಗೆ? ದೇಹ ಸುಸ್ತಾದ ಮೇಲೆ ಅಪ್ಪ ನಿನಗೆ ಸ್ತೋತ್ರ, ನನಗೆ ಆತ್ರ. ಬಲ ಇರ್ತದ? ಮೈಂಡ್ ಫ್ರೆಶ್ ಇರ್ತದ? ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳ್ರಿ, ವೈಯಕ್ತಿಕ ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳ್ರಿ, ಅಭ್ಯಾಸ ಮಾಡಿಕೊಳ್ಳ್ರಿ. ರೈಟ್? ಬೆಳಿಗ್ಗೆ ಎದ್ದೇಳೋದು ಕಲೀರಿ, ಮಕ್ಕಳಿಗೆ ಕಲಿಸ್ಕೊಡ್ರಿ, ಮನೆಯಲ್ಲಿ ಮಾದರಿಯಾಗಿರ್ರಿ. ಯಾಕೆ ಗೊತ್ತಾ? ಕಾಲ ಸರಿಯಿಲ್ಲ, ಮುಂದಿನ ದಿನಗಳು ನಾನು ಹೇಳ್ತೀನಿ. ನೀವು ಇಲ್ಲಿ ದೇವರ ಹತ್ರ ಸಂಬಂಧ ಇಟ್ಟುಕೊಂಡು ನೀವು ಗಟ್ಟಿಯಾಗಿ ಬಲವಾಗಿ ಇಲ್ಲದೆ ಇದ್ದರೆ ಬರುವಂಥ ಶೋಧನೆಗಳನ್ನು ಜಯಿಸ್ಲಿಕ್ಕಾಗೋದಿಲ್ಲ. ನಾನು ಹೇಳ್ತೀನಿ, ಎಚ್ಚರಿಕೆ ತಗೊಳ್ಕೊಡ್ರಿ. ಒಂದು ಕಡೆ ಪ್ರೋತ್ಸಾಹಿಸ್ತಾ ಇದ್ದೀನಿ, ಒಂದ್ಸರಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆಮೇಲೆ ಸವಾಲುಗಳು ಬರ್ತವೆ, ಸಮಯಗಳು ಸರಿ ಇಲ್ಲ, ಶೋಧನೆಗಳು ಬರ್ತವೆ. ಬರುವಂಥ ದಿನಗಳು ಬಹುಶಃ ಕ್ರೈಸ್ತರಾಗಲಿಕ್ಕೆ ಕಠಿಣವಾಗಬಹುದು. ಅಂಥ ಪರಿಸ್ಥಿತಿ ಬಂದರೆ ಇಲ್ಲಿ ಎಷ್ಟು ಜನ ನಿಂದಿರ್ತೀರಿ? ಎಷ್ಟು ಜನಕ್ಕೆ ಧೈರ್ಯ ಐತೆ? ಎಷ್ಟು ಜನಕ್ಕೆ ಬಲ ಇದೆ ನಿಂತ್ಕೊಳ್ಳಿಕ್ಕೆ? ಬೈಬಲ್ನಲ್ಲಿ ನಾವು ಓದುವಾಗ ಯೇಸುಸ್ವಾಮಿ ನಂಬಬೇಕಂತಂದ್ರೆ ಹತಸಾಕ್ಷಿಗಳಾಗ್ಲಿಕ್ಕೆ ರೆಡಿ ಆಗಬೇಕು. ಅವ್ರು ಅನುಕೂಲ ಇದ್ರೆ ನಾನು ಯೇಸುಸ್ವಾಮಿ ನಿಂಬಲಿಸ್ತೀನಿ, ಅಂಥವ್ರು ಇರೋದೇ ಇಲ್ಲ ಅಲ್ಲಿ. ಯಾರು ದೇವರ ಹತ್ರ ಇರುವವರಾಗಿದ್ದಾರೋ ಅವರು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರುವವರು. ಅವರು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ಆದರೆ ದೇವರ ಮೇಲೆ ಪ್ರಾರ್ಥನೆಯಲ್ಲಿ ಆತುಕೊಳ್ಳದೆ ಇರುವವರು ಪಟಾಕಿ. ನಾನು ಹೇಳ್ತೀನಿ, ಶೋಧನೆ ಬಂದರೆ ಬೀಳ್ತಾರೆ, ಸೈತಾನ್ ಬಂದರೆ ಬೀಳ್ತಾರೆ, ಸವಾಲು ಬಂದರೆ ಬೀಳ್ತಾರೆ, ಒಂದು ಇದು ಚಿಂತೆ ಬಂದರೆ ಬೀಳ್ತಾರೆ. ಗ್ಯಾರಂಟಿ ಇಲ್ಲ ಅವ್ರ ಲೈಫ್. ಆಮೇನ್. ಒಂದು ನಿರ್ಧಾರ ಮಾಡ್ರಿ, ನಾನು ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಜೀವಿತ ವೈಯಕ್ತಿಕವಾಗಿ ಕಟ್ಟಿಕೊಳ್ಳುವುದನ್ನು ನಿರ್ಧಾರ ಮಾಡಿರಿ ಪ್ರಿಯ. ಯಾವ್ಯಾವುದು ಅನವಶ್ಯವಾದದ್ದು ಕತ್ತರಿಸ್ಬೇಕು, ಕತ್ತರಿ ಹಾಕಿ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು. ನಾವೆಲ್ಲೋ ಹೋಗೋದು ಬೇಕಾಗಿಲ್ಲ ಅಡವಿಗೆ. ಮೊಬೈಲ್ ಆಫ್ ಮಾಡಿರಿ, TV ಆಫ್ ಮಾಡಿರಿ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ಬೆಳಿಗ್ಗೆ ಎದ್ದೇಳ್ರಿ, 4 ಗಂಟೆಗೆ ಎದ್ದೇಳ್ರಿ, ಏನಾಗಲ್ಲ. ರಾತ್ರಿ ಸ್ವಲ್ಪ ಬೇಗ ಮಕ್ಕಳ್ರಿ, 11 ಗಂಟೆ ಒಳಗೆಲ್ಲ ಮಲಗ್ರಿ, 10 ಗಂಟೆಗೆ ಮಲಗ್ರಿ, ಎದ್ದೇಳ್ತೀರಿ 4 ಗಂಟೆಗೆ. TV ಆಫ್ ಮಾಡಿರಿ, ಯಾಕಾಗಲ್ಲ, ಎಲ್ಲ ಆಗ್ತತೆ. ಹೊರಟು ಹೋಗೋದಂದ್ರೆ ಅದೇ, ಜನರಿಂದ ದೂರ ಹೋಗಬೇಕು, ಕೆಲವು ವಿಷಯಗಳಿಂದ ದೂರ, ಏಕಾಂತದಲ್ಲಿ ಇರಬೇಕಲ್ಲಿ. ಏಕಾಂತದಲ್ಲಿ ದೇವರು ಮಾತಾಡ್ತಾನೆ. ನಾವು ಹೇಳ್ತೀವಲ್ಲ, ಯಾರ ಹತ್ರ ಅಣ್ಣ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ಪರ್ಸ್ನಲ್ ಆಗಿ ಯಾವಾಗ ಮಾತಾಡ್ತೀವಿ? ಸೀಕ್ರೆಟ್ಸ್, ಹೃದಯದ ಮಾತುಗಳನ್ನು ಪರ್ಸ್ನಲ್ ಆಗಿ ಮಾತಾಡ್ತೀವಿ. ದೇವರು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಂದ್ರೆ ಆ ಗುಂಪಿಂದ ಹೊರಗೆ ಬನ್ನಿರಿ, ಆ ಫೇಸ್ಬುಕ್ ಫ್ರೆಂಡ್ಸಿಂದ ಹೊರಗೆ ಬನ್ನಿರಿ. ಬೆಟ್ಟವನ್ನು ಹತ್ರಿ. ಮೋಸೆ ಅವರೆಲ್ಲ ಗುಂಪನ್ನು ಬಿಟ್ಟು ಬೆಟ್ಟ ಹತ್ತಿದ. ದೇವರು ವೈಯಕ್ತಿಕವಾಗಿ ಮಾತಾಡ್ದ, ಅವನು ದೇವರ ರಾಜ್ಯಕ್ಕೆ ಉಪಯೋಗವಾದ. ಹಲ್ಲೆಲೂಯಾ. ಹೊರಗೆ ಬರಬೇಕು. ಆ TVಯಿಂದ ಹೊರಗೆ ಬನ್ನಿರಿ, ಮೊಬೈಲಿಂದ ಹೊರಗೆ ಬನ್ನಿರಿ, ಫೇಸ್ಬುಕ್ಕಿಂದ ಹೊರಗೆ ಬನ್ನಿರಿ. ದೇವರಿಗೆ ಹತ್ರ ಆಗ್ರಿ, ದೇವರನ್ನು ಸಮೀಪಿಸಿರಿ, ಆತ ನಿಮಗೆ ಸಮೀಪವಾಗ್ತಾನೆ. ನಿಮ್ಮ ಜೀವಿತ ಆಶೀರ್ವಾದವಂಥದ್ದು. ಅದು ಮಾತ್ರವಲ್ಲ, ನೀವು ಸುತ್ತಮುತ್ತಲಿರುವಂಥ ಜನರಿಗೆ ಆಶೀರ್ವಾದದಾಯಕವಾಗ್ತೀರಿ. ಒಬ್ಬೊಬ್ಬರು ನಮ್ಮ ಸಭೆಯಲ್ಲಿ ಹಂಗಿದ್ರೆ ಏನಾಗ್ತದೆ? ಬಳ್ಳಾರಿ ಅಲ್ಲಾಡಿಸ್ಬೋದು ನಾವು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ ಬನ್ರಿ.
ತಂದೆಯಾದ ದೇವರೇ, ನಿನ್ನ ಮುಂದೆ ನಾವು ಬಾಗ್ತೇವೆ. ನಿನ್ನ ವಾಕ್ಯವು ನನ್ನ ಹೃದಯದಲ್ಲಿ ಹಾಕಿದಂತೆ ನಾನು ಹಂಚಿದ್ದೇನೆ ಸ್ವಾಮಿ. ಒಬ್ಬೊಬ್ಬರನ್ನು ಮುಚ್ಚಪ್ಪ. ನೀನು ಮಾತಾಡಿದಿ ಸ್ಪಷ್ಟವಾಗಿ. ನಮ್ಮ ಪ್ರಾರ್ಥನೆ ಜೀವಿತಗಳನ್ನು ಕಟ್ಟಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ಸಿಂಹಾಸನ ಕೃಪೆ ಸಿಂಹಾಸನ ಯೇಸುವೆ, ನಿನ್ನ ಸಿಂಹಾಸನ ಪ್ರವೇಶಿಸಲಿಕ್ಕೆ ಏನು ಮಾಡಬೇಕೋ ಎಲ್ಲವನ್ನು ನೀನು ಮಾಡಿದ್ದಿ ತಂದೆಯಾದ ದೇವರೇ. ಅನೇಕ ಸರಿ ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ, ನಾವು ದೂರ ಹೋಗಿದ್ದೇವೆ. ನಾವು ನಿನಗೆ ಸಮಯ ಕೊಡದೆ ಬೇರೆ ವಿಷಯಗಳಿಗೆ ನಾವು ಪ್ರಾಮುಖ್ಯತೆ ಕೊಡುತ್ತಾ ಸ್ವಾಮಿ, ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದೋದವರನ್ನು ಎಬ್ಬಿಸು ಸ್ವಾಮಿ. ನೀನು ಪುನಃಸ್ಥಾಪನೆ ಮಾಡುವ ದೇವರು, ನೀನು ಮತ್ತೆ ಕಟ್ಟುವಂಥ ದೇವರು. ಆ ಹೃದಯಗಳಲ್ಲಿ ಆಸೆ ಹಾಕು ಸ್ವಾಮಿ. ಅನೇಕ ಸಂಗತಿಗಳಿಂದ ಬಿಡಿಸಿ ನಿನ್ನ ಹತ್ರ ಸಹವಾಸ ಮಾಡಿ, ನಿನ್ನ ಸ್ವರವನ್ನು ಕೇಳಿ, ಬಲವನ್ನು ಹೊಂದಿ, ಕೃಪೆಯನ್ನು ಸ್ವೀಕರಿಸಿ ಜಯ ಜೀವಿತವನ್ನು ಜೀವಿಸಲಿಕ್ಕೆ ನಡೆಸು ಸ್ವಾಮಿ. ನಮ್ಮ ಸಭೆ ಒಂದು ಪ್ರಾರ್ಥನೆ ಆಲಯವಾಗಬೇಕು. ಪುರುಷರು, ಸ್ತ್ರೀಯರು, ತಂದೆ ತಾಯಿ, ಮಕ್ಕಳು, ಕುಟುಂಬಗಳು ಪ್ರಾರ್ಥನೆಯ ಕುಟುಂಬಗಳಾಗಲಿ ತಂದೆಯಾದ ದೇವರೇ. ಪ್ರವೇಶವನ್ನು ನೋಡಿ ನಾವು ಆನಂದ ಪಡದೆ ನಾವು ಪ್ರವೇಶಿಸುವವರಾಗುವಂತೆ ಸಹಾಯ ಮಾಡು. ಮುಟ್ಟು ಸ್ವಾಮಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್.